العالمين والعاقبة للمتقين والصلاة والسلام على رسول الكريم أما بعد فأعوذ بالله من الشيطان الرجيم بسم الله الرحمن الرحيم وما أرسلناك إلا رحمة للعالمين صدق الله العظيم وصدق رسوله النبي المتين الكريم ونحن على من الشاكرين والحمد لله رب العالمين إن الله وملائكته يصلون على النبي يا أيها الذين آمنوا صلوا عليه وسلموا تسليما اللهم صل على سيدنا شفينا حبيبنا نبينا مولانا محمد وعلى آل محمد طب القلوب والدوائها وعافيتنا بدان والشفائها ونور الأبصار والضيائها وآله وصحبه دائما أبدا سرمدا. ವೇದಿಕೆಯಲ್ಲಿ ಆಸೀನರಾದ ಅಹ್ಲೆ ಸುನ್ನಾ ಉಲಮಾ ಇಕ್ರಾಮ್ ಮತ್ತು ಶಬ್ದವನ್ನು ಆಲಿಸಿಸುವ ಪ್ರೀತಿಯ ಸಹೋದರರೇ ಮತ್ತು ಪ್ರೀತಿಯ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. चमक तुझसे पाते हैं सब पाने वाले, चमक तुझसे पाते हैं सब पाने वाले, मेरा दिल भी चमका दे चमकाने वाले, बरसता नहीं देख कर अब्र रहमत, बरसता नहीं देख कर अब्र रहमत, पदों पर भी बरसा दे बरसाने वाले, तू जिंदा है वल्लाह, तू जिंदा है वल्लाह, मेरे चश्मे आलम से छुप जाने वाले. ಪ್ರೀತಿಯ ಸಹೋದರರೇ, ನಾವು ಎಲ್ಲರೂ ಪುಣ್ಯವಂತರು. ಏಕೆಂದರೆ ನಾವು ಇವತ್ತಿನ ಕಾರ್ಯಕ್ರಮ 1500 ವರ್ಷದ ಜಶ್ನೆ ಈದ್ ಮಿಲಾದ್ ನಬಿ ಪ್ರೀತಿಯಲ್ಲಿ ಮತ್ತು ನೆನಪಿನಿಂದ ಇವತ್ತಿನ ನಾವು ಕಾರ್ಯಕ್ರಮದಲ್ಲಿ ಭಾಗವನ್ನು ವಹಿಸಿ ನಾವು ಎಲ್ಲರೂ ಜಮಾಗಿದ್ದೇವೆ. ಮತ್ತು ನಾನು ನಿಮ್ಮ ಊರಿನ ಒಳಗೆ ಹಜರತ್ ಯಾವ ರೀತಿ ಹೇಳಿದರು, ಇವರು ಬಂದಿದ್ದು ಮೊದಲೇ ಸಾರಿ. ಹಕೀಕತ್ ನಾನು ಇವರ ಊರಿನ ಹೆಸರು ನಾನು ಕೇಳ್ತಿದ್ದೆ, ಅಣ್ಣಿಗೇರಿ ಅಣ್ಣಿಗೇರಿ ಅಂತ ನಾನು ಕೇಳ್ತಿದ್ದೆ ಬರೀ. ಇವತ್ತು ನಿಮ್ಮೆಲ್ಲರದು ಪ್ರೀತಿನೇ ನನಗೆ ಇಲ್ಲಿ ತನಕ ಕರ್ಕೊಂಡು ಬಂದಿದೆ. ಇವತ್ತು ನೀವೆಲ್ಲರೂ ನೆನಪು ಮಾಡಿದ ನಂತರ ನಾನು ಇಲ್ಲಿ ತನಕ ಬಂದಿದ್ದೇನೆ. ಆದರೆ ನಾನು ನಿಮ್ಮೆಲ್ಲರಿಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನ ಚರಿತ್ರೆ ಮತ್ತು ಅವರು ಹೇಳಿರುವ ಮಾತುಗಳ ಮೇಲೆ ನಾವು ಎಲ್ಲರೂ ಕಡ್ಡಾಯವಾಗಿ ಪಾಲನೆ ಮಾಡೋದು. ಅವ್ರು ಯಾವ್ಯಾವ್ದು ಮಾತುಗಳನ್ನು ಹೇಳಿದ್ದಾರೆ, ಅವರು ಈ ರೀತಿ ಎಲ್ಲಾರು ಮುಸಲ್ಮಾನ್ ಜನರು ಎಲ್ಲರೂ ಕಡ್ಡಾಯವಾಗಿ ಪಾಲನೆ ಮಾಡಬೇಕಂತೂ ನಾವು ಎಲ್ಲರೂ ಇವತ್ತು ಕೇಳಿ ಇನ್ಶಾಅಲ್ಲಾಹ್ ತಬಾರಕ ವ ತಆಲಾ ಈ 1500 ವರ್ಷದ ಜಶ್ನೆ ಈದ್ ಮಿಲಾದ್ ನಬಿಯಲ್ಲಿ ನಾವು ಬರೀ ಕಾರ್ಯಕ್ರಮದಲ್ಲಿ ಬಂದು ಬರೀ ಉಲಮಾ ಇಕ್ರಾಮಿಂದ ಪ್ರವಚನ ಕೇಳಿ ಹೋಗೋದಕ್ಕೆ ನಮ್ಮ ಕೆಲಸ ಆಗಬಾರದು. ನಾವು ಈ ಪ್ರಪಂಚದಲ್ಲಿ ಯಾವುದೇ ಕೆಲಸ ಮಾಡದ ಮುಂಚೆ ನಮ್ಮ ಎಲ್ಲರದು ಒಂದು ಉದ್ದೇಶ ಇರುತ್ತದೆ ಇಲ್ಲ? ಯಾವುದೇ ಕೆಲಸ ಆಗ್ಲಿ ಮೊದಲು ನಾವು ಅದ್ರಿಗೆ ನಿಯತ್ ಮಾಡ್ಕೋತೀವಿ, ಒಂದು ಉದ್ದೇಶನ ಇಟ್ಕೊಂಡು ನಂತರ ಆಮೇಲೆ ಕೆಲಸ ನಾವು ಪೂರ್ತಿ ಮಾಡೋ ಪ್ರಯತ್ನ ಮಾಡ್ತೀವಿ. ಪ್ಯಾಟಿಗೆ ಹೋಗಿದ್ರೆ ನಾವು ಹಾಗೆ ಕೈ ಹೋಗೋದಿಲ್ಲ, ಏನಾದ್ರೂ ತಗೊಂಡ್ ಬರ್ಬೇಕಂತ ನಾವು ಹೋಗುತ್ತೀವಿ. ಅಂಗಡಿಗೆ ಹೋಗಬೇಕಂದ್ರೆ ನಾವು ಹಾಗೆ ಹೋಗುದಿಲ್ಲ, ಅಂಗಡಿಗೆ ಅವಶ್ಯಕತೆ ಬಿದ್ದಾಗ ನಾವು ಹೋಗುತ್ತೀವಿ. ಇವತ್ತು ನಾವು ಈ ರಾತ್ರಿ ಸಮಯದಲ್ಲಿ ಕಾರ್ಯಕ್ರಮ ನಮ್ಮ ಯಂಗ್ ಹುಡುಗರು ಇಷ್ಟು ಕಷ್ಟಪಟ್ಟಿವರು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ರೀತಿ ಜಮಾ ಮಾಡಿ ಜನರಿಗೆ ಒಂದು ಒಳ್ಳೆಯವಾದ ಸಂದೇಶ ಕೊಡಿಸೋದು ಏನು ಪ್ರಯತ್ನ ಮಾಡಿದ್ದಾರೆ. ಇವ್ರದು ಮಾಡಿರೋ ಎಲ್ಲಾ ಶ್ರಮೆ ಎಲ್ಲಾ ಇವರು ಏನು ಕಷ್ಟಪಟ್ಟು ಈ ರೀತಿ ಇದರ ಮೇಲೆ ಭಾಗವಹಿಸಿ ನಿಮ್ಮ ಜನರಿಗಾಗಿ ಜಮಾ ಮಾಡಿದ ಪ್ರಯತ್ನ ಮಾಡಿದ್ರೆ ಅಲ್ಲಾಹ್ ತನಕ ಮುಟ್ಟಬೇಕು. ಇಲ್ಲಿ ಬಂದಿದ ನಂತರ ನೀವು ಹಾಗೆ ಖಾಲಿ ಕೈ ಹೋಗಬಾರದು, ಏನಾದ್ರೂ ತಗೊಂಡು ಹೋಗ್ಬೇಕು. ಪ್ರೀತಿಯ ಸಹೋದರರೇ, ಈ ಪ್ರಪಂಚದಲ್ಲಿ ಅನೇಕ ಜಗಗಳಿದೆ. ಯಾವುದೇ ವ್ಯಕ್ತಿ ಯಾವುದೇ ಜಗದಲ್ಲಿ ಹೋಗಿದ್ರೆ ಏನೇನು ತಗೊಂಡ್ ಬರುತ್ತಾರೆ, ಆದ್ರೆ ಆ ಬಂದಿದ ನಂತರ ಆ ವ್ಯಕ್ತಿ ಏನ್ ತಗೊಂಡಿದ್ರೆ ಅವನಿಗೆ ಪಾಲನೆ ಗೊತ್ತು, ಅವನಿಗೆ ನಡ್ಕೊಂಡು ಹೋಗುದು ಅವನಿಗೆ ಗೊತ್ತಿರುತ್ತದೆ. ಆದ್ರೆ ಇವತ್ತಿನ ಕಾರ್ಯಕ್ರಮ ಪ್ರೀತಿಯ ಸಹೋದರರೇ,
ಪ್ರಪಂಚದಲ್ಲಿ ಯಾವುದೇ ನೀವು ಮೂಲೆಗೆ ಹೋಗಿದ್ರೆ ಏನಾದ್ರೆ ವಸ್ತು ತಗೊಂಡ್ ಬರ್ತೀರಾ, ಆ ಪ್ರಪಂಚದ ವಸ್ತು ಹೇಗಿದ್ದರೆ ಪ್ರಪಂಚದಲ್ಲಿ ಬಳಸಿ ಅದು ಖಾಲಿ ಮಾಡೋ ಪ್ರಯತ್ನ ಮಾಡ್ತೀರಾ. ಯಾವುದೇ ನೀವು ಮೂಲೆ ಒಳಗೆ ಹೋಗಿದ್ರೆ ಏನಾದ್ರೆ ವಸ್ತು ತಗೊಂಡ್ ಬಂದಿರ ಪ್ರಪಂಚದಲ್ಲಿ ಬಳಸ್ತೀನಿ ಅದ್ರ ಮೇಲೆ ಪಾಲನೆ ಮಾಡೋ ಪ್ರಯತ್ನ ಮಾಡ್ತಿರ್ತಾರ. ಪ್ರೀತಿಯ ಸಹೋದರರೇ, ಇವತ್ತಿನ ಕಾರ್ಯಕ್ರಮ ಜಸ್ಟ್ ಈದ್ ನಬಿ ಇಲ್ಲಿ ನಾವು ಬಂದಿದ ನಂತರ ಇಲ್ಲಿ ಪ್ರಪಂಚದ ಯಾವುದೇ ಮಾತಲ್ಲ, ಇಲ್ಲಿ ಯಾವುದೇ ತರಹದ ರಾಜ್ಕುಮಾರ ಮಾತಲ್ಲ, ಇಲ್ಲಿ ಒಂದೇ ರಾಜ್ಕುಮಾರನ ಮಾತುಕತೆ ಆಗುತ್ತದೆ, ಇಲ್ಲಿ ಒಂದೇ ಜಿಕ್ರ್ ಆಗುತ್ತದೆ. ಆ ಜಿಕ್ರ್ ಯಾವುದಂದ್ರೆ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿಯ ಒಂದು ಜಿಕ್ರವನ್ನು ಇಲ್ಲಿ ನಾವು ಕೇಳಕ ಬಂದಿದ್ದೀವಿ. ಪ್ರೀತಿಯ ಸಹೋದರರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎಲ್ಲಾರು ಏನ್ ಕಿತ್ಕೊಳ್ಬೇಕಂದ್ರೆ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಡೀ ಪ್ರಪಂಚಕ್ಕಾಗಿ ರಹಮತುಲ್ ಆಲಮೀನ್ ಆಗಿ ಬಂದಿದ್ದಾರೆ. ಏನು, ಇಡೀ ಪ್ರಪಂಚಕ್ಕಾಗಿ ರಹಮತುಲ್ ಆಗಿ ಬಂದಿದ್ದಾರೆ. ಪ್ರೀತಿಯ ಸಹೋದರರೇ, ಕುರ್ಆನ್ ಮಜೀದ್ ನಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳುತ್ತಿದ್ದಾರೆ ಏನಂತ, ವಮಾ ಅರ್ಸಲ್ನಾಕ ಇಲ್ಲಾ ರಹಮತುಲ್ ಆಲಮೀನ್. ಪ್ರೀತಿಯ ಸಹೋದರರೇ, ಈ ಕುರ್ಆನಿನ ಆಯತ್ ಮೇಲೆ ನಾವು ಬಹಳ ಎಲ್ಲಾರು ಜನರು ಗಮನ ಕೊಡಬೇಕು. ನಾವು ಸ್ವಲ್ಪ ಜನರು ಏನ್ ತಿಳ್ಕೊತೀವಿ ಅಂದ್ರೆ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರೀ ನಮ್ಗಾಗಿ ಆಗಿ ಬಂದಿಲ್ಲ, ಬರೀ ನಮ್ಗಾಗಿ ಆಗಿ ಬಂದಿದ್ದಾರ ನಾವು ತಿಳ್ಕೊತೀವಿ. ಪ್ರೀತಿಯ ಸಹೋದರರೇ, ನಮ್ಮ ಪ್ರೀತಿಯ ಪ್ರವಾದಿಯ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬರೀ ಮುಸಲ್ಮಾನ್ ಜನರಿಗೆ ರಹಮತ್ ಆಗಿ ಬಂದಿಲ್ಲ. ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರ್ಆನ್ ಮಜೀದ್ ನಲ್ಲಿ ಹೇಳುತ್ತಿದ್ದಾರೆ, ವಮಾ ಅರ್ಸಲ್ನಾಕ ಇಲ್ಲಾ ರಹಮತುಲ್ ಆಲಮೀನ್. ನನ್ನ ಮಹಬೂಬ್, ನನ್ನ ಪ್ರವಾದಿ ಇಂದು ಜನರಿಗಾಗಿ ರಹಮತ್ ಆಗಿ ಬಂದಿದ್ದಾರೆ. ನನ್ನ ಮಹಬೂಬ್, ನನ್ನ ಹಬೀಬ್ ಅವರು ಪ್ರಪಂಚದಲ್ಲಿ ಎಲ್ಲ ಜೀವಿಗಳಿಗಾಗಿ ರಹಮತ್ ಆಗಿ ಬಂದಿದ್ದಾರೆ. ಪ್ರಪಂಚದಲ್ಲಿ ಎಷ್ಟು ಅಲ್ಲಾಹ್ ರಬ್ಬುಲ್ ಸೃಷ್ಟಿ ಮಾಡೋ ಜೀವಿಗಳಿದೆ, ಎಲ್ಲ ಜೀವಿಗಳಿಗಾಗಿ ಪ್ರಪಂಚದಲ್ಲಿ ನಮ್ಮ ನಬಿಯವರು ರಹಮತ್ ಆಗಿ ಬಂದಿದ್ದಾರೆ. ಗಿಡ ಮರಗಳಿಗಾಗಿ ರಹಮತ್ ಆಗಿ ಬಂದಿದ್ದಾರೆ, ಹುಳಗಳಿಗೆ ರಹಮತ್ ಆಗಿ ಬಂದಿದ್ದಾರೆ, ಆಕಾಶವಾಗಿ ರಹಮತ್ ಆಗಿ ಬಂದಿದ್ದಾರೆ, ಮೋಡಗಳಿಗೆ ರಹಮತ್ ಆಗಿ ಬಂದಿದ್ದಾರೆ. ಈ ಪ್ರಪಂಚದಲ್ಲಿ ಎಷ್ಟು ಅಲ್ಲಾಹನ ನೇಮತ್ ಇದೆ, ಎಲ್ಲ ನೇಮತ್ತಾಗಿ ನಮ್ಮ ನಬಿಯವರು ರಹಮತ್ ಆಗಿ ಬಂದಿದ್ದಾರೆ. ಪ್ರೀತಿಯ ಸಹೋದರರೇ, ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬರೀ ಮುಸಲ್ಮಾನ್ ಜನರಿಗೆ ಒಳ್ಳೆಯವಾದ ಸಂದೇಶ ಕೊಡಕ ಬಂದಿಲ್ಲ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪ್ರಪಂಚದಲ್ಲಿ ಬರೋದು ಮುಂಚೆ ಎಷ್ಟು ಕತ್ತರ ಇತ್ತು. ಅದಕ್ಕೆ ಶಾಯರ್ ಹೇಳ್ತಾರೆ ಏನಂತ, ಕತ್ತಲೆ ತುಂಬಿದ ಈ ಜಗಕ್ಕೆ ಬೆಳಕು ತಂದರು ರಸೂಲುಲ್ಲಾಹ್. ಏನು ಅರಿಯದು ನಾವೆಲ್ಲ ನಿಮ್ಮ ನಡೆನುಡಿ ನಮಗೆಲ್ಲ ನಮ್ಮ ನಬಿಯು ಮುಹಮ್ಮದ್ ಸಲ್ಲಲ್ಲಾಹು. ಪ್ರೀತಿಯ ಸಹೋದರರೇ, ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪ್ರಪಂಚದಲ್ಲಿ ಬರೋದು ಮುಂಚೆ ಎಷ್ಟೋ ಜನರು ಕೆಟ್ಟವಾದ ಕೆಲಸ ಮಾಡ್ತಿದ್ರು. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬರೋದು ಮುಂಚೆ ಯಾರು ಜನರು ತಾಯಿಗೆ ತಾಯಿ ಅನ್ನೋರು ಹೇಳೋರಿದ್ದಿಲ್ಲ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬರೋದು ಮುಂಚೆ ಎಷ್ಟೋ ಜನರು ದೊಡ್ಡ ರೀತಿ ಖಾನೆ ಕಾಬಾದು ತವಾಫನ್ನು ಮಾಡ್ತಿದ್ರು. ಪ್ರೀತಿಯ ಸಹೋದರರೇ, ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬರೋದು ಮುಂಚೆ ಇವರು ಏನು ಹಿರಿಯರಿಗೆ ಗೌರವ ಕೊಟ್ಟಿದ್ದಿಲ್ಲ, ಚಿಕ್ಕವರಿಗೆ ಪ್ರೀತಿ ಮಾಡ್ತಿದ್ದಿಲ್ಲ. ಪ್ರೀತಿಯ ಸಹೋದರರೇ, ಏನಾದ್ರೆ ಮನೆಗಳಿಗೆ ಹೆಣ್ಣ ಮಗು ಹುಟ್ಟಿ ಬಂದಿದ್ರೆ ಪ್ರೀತಿಯ ಸಹೋದರರೇ ಹೋಗಿ ಮಣ್ಣಿನ ಒಳಗೆ ದಫನ್ ಮಾಡಿ ಬರ್ತಿದ್ರು. ಅಲ್ಲಾಹು ಅಕ್ಬರ್. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರೋದು ಮುಂಚೆ ಇತ್ತಿನ ಎಷ್ಟು ಈ ಪ್ರಪಂಚದಲ್ಲಿ ಜನರಿದ್ರು, ಎಲ್ಲಾರು ಒಂದೇ ಪ್ರಾರ್ಥನೆ ಮಾಡ್ತಿದ್ರು, ಎಲ್ಲಾರು ಒಂದೇ ದುಆ ಮಾಡ್ತಿದ್ರು. ಯಾ ಅಲ್ಲಾಹ್, ನಮ್ಮ ನಬಿಗಳಿಂದ ನಮ್ಮ ಪ್ರವಾದಿಗಳಿಂದ ನಾವು ಕೇಳಿದೀವಿ ಕೊನೆಯ ನಬಿ ಬರೋರಿದ್ದಾರೆ, ಕೊನೆಯ ನಬಿ ಬರೋರಿದ್ದಾರೆ. ಯಾ ಅಲ್ಲಾಹ್, ಕೊನೆಯ ನಬಿಗೆ ಕಳಿಸ್ಬಿಡಿ ಅಲ್ಲಾಹ್, ಕೊನೆಯ ನಬಿಗೆ ಕಳಿಸ್ಬಿಡಿ ಅಲ್ಲಾಹ್. ಎಲ್ಲಾರು ಬರೀ ಇವ್ರಿಗೆ ನೆನಪು ಮಾಡ್ತಿದ್ರು. ಪ್ರೀತಿಯ ಸಹೋದರರೇ, ಇವತ್ತು ನಾವು ಜಸ್ಟ್ ಈದ್ ನಬಿಲಿ ನಾವು ಲೈಟಿಂಗ್ ಅನ್ನು ಹಚ್ಚಿ ಇವತ್ತು ನಾವು ಇಡೀ ಜನರಿಗೆ ತೋರಿಸ್ತೀವಿ ನಮ್ಮ ಮನೆಯೊಳಗೆ ಬೆಳಕು ಬಂದಿದೆ. ಪ್ರೀತಿಯ ಸಹೋದರರೇ, ಈ ಬೆಳಕು ಇವತ್ತಿನ ಬೆಳಕಲ್ಲ, ಈ ನಾವು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿ ಇವತ್ತಿನ ಪ್ರೀತಿ ಅಲ್ಲ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಡೀ ಪ್ರಪಂಚಕ್ಕೆ ಸೃಷ್ಟಿ ಮಾಡೋದು ಮುಂಚೆ ಅವ್ವಲು ಮಾ ಖಲಕಲ್ಲಾಹು ನೂರಿ, ಇಡೀ ಪ್ರಪಂಚಕ್ಕೆ ಸೃಷ್ಟಿ ಮಾಡೋದು ಮುಂಚೆ ನನ್ನ ಬೆಳಕಿಗೆ ಸೃಷ್ಟಿ ಮಾಡಿದ್ದ. ಇದೇ ಬೆಳಕಿನಿಂದ ಪ್ರೀತಿಯ ಸಹೋದರರೇ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆಕಾಶಕ್ಕೆ ಸೃಷ್ಟಿ ಮಾಡಿದ್ದ. ಇದೇ ಬೆಳಕಿನಿಂದ ಪ್ರೀತಿಯ ಸಹೋದರರೇ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮೋಡಗಳಿಗೆ ಸೃಷ್ಟಿ ಮಾಡಿದ್ದ. ಇದೇ ಬೆಳಕಿನಿಂದ ಪ್ರೀತಿಯ ಸಹೋದರರೇ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಡೀ ಪ್ರಪಂಚಕ್ಕೆ ಸೃಷ್ಟಿ ಮಾಡಿದ್ದ. ಇದೇ ಬೆಳಕಿನಿಂದ ಪ್ರೀತಿಯ ಸಹೋದರರೇ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಸೂರ್ಯಗೆ ಏನು ಸೃಷ್ಟಿ ಮಾಡಿದ. ಇದೇ ಬೆಳಕಿನಿಂದ ಪ್ರೀತಿಯ ಸಹೋದರರೇ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಚಂದ್ರಗೆ ಸೃಷ್ಟಿ ಮಾಡಿದ. ಇವತ್ತು ನಾವು ಹಗಲಲ್ಲಿ ನೋಡ್ತೀವಿ ಈ ಬಿಸಿಲಿನ ಎಷ್ಟು ತಾಪಮಾನ ಇರುತ್ತದೆ. ನಮ್ಮ ದೃಷ್ಟಿ ಒಂದು ಗಂಟೆಗೆ ಆಕಾಶ ಕಡೆ ಹೋಗಿದ್ರೆ ಸೂರ್ಯ ನೋಡಕ್ ನಮ್ಮಲ್ಲಿ ಶಕ್ತಿ ಇರುವುದಿಲ್ಲ. ರಾತ್ರಿಯಲ್ಲಿ ಪ್ರೀತಿಯ ಸಹೋದರರೇ 14 ದಿನ ಆಗಿದ ನಂತರ 14 ದಿನದ ಚಂದ್ರಗೆ ನಾವು ನೋಡಿದ ನಂತರ ನಮ್ಮ ಈ ಹೃದಯಕ್ಕೆ ಎಷ್ಟು ಶಾಂತಿಯನ್ನು ಸಿಗುತ್ತದೆ. ಪ್ರೀತಿಯ ಸಹೋದರರೇ, ಇವತ್ತು ಚಂದ್ರಗೆ ಸಿಕ್ಕಿದ್ದು ಏನೋ ಆ ಬೆಳಕು ಇದೆ. ಆ ಬೆಳಕು ಇವತ್ತಿನಲ್ಲ, ನಮ್ಮ ಹುಜೂರ್ ಸತ್ಯನಿಂದ ಆ ಚಂದ್ರಗೆ ಬೆಳಕನ್ನು ಸಿಕ್ಕಿದೆ. ಪ್ರೀತಿಯ ಸಹೋದರರೇ, ಹಜರತ್ ಆದಮ್ ಅಲೈಹಿಸ್ಸಲಾಮನ ಒಳಗೆ ಕತ್ಲಾಯಿತು. ಆ ಕತ್ಲಗೆ ದೂರ ಮಾಡೋದಕ್ಕೆ ಅಲ್ಲಾಹ್ ನನ್ನ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೆಳಕನ್ನು ಹಾಕಿದ್ದ. ಪ್ರೀತಿಯ ಸಹೋದರರೇ, ಹಜರತ್ ಶೀಸ್ ಅಲೈಹಿಸ್ಸಲಾಮ್ ಬಂದ್ರು. ಅವರ ಹಣಿಮೇಲೆ ಯಾವ್ದು ಬೆಳಕಿತ್ತು? ಆ ಬೆಳಕು ನನ್ನ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೆಳಕಿತ್ತು. ಹಜರತ್ ಮೂಸಾ ಅಲೈಹಿಸ್ಸಲಾಮ್ ಬಂದ್ರು. ಅವ್ರ ಒಳಗೆ ಏನು ಬೆಳಕನ್ನು ಕಂಡು ಬಂದಿದೆ? ಆ ಬೆಳಕು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸತ್ಯದ ಬೆಳಕಿತ್ತು. ಪ್ರೀತಿಯ ಸಹೋದರರೇ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮ್ ಬಂದ್ರು. ಆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಮ್
ಏನು ಬೆಳಕನ್ನು ಕಂಡು ಬರಕ್ ಹೊಂದಿದ್ದೀವಿ, ಆ ಬೆಳಕು ನಮ್ಮ ಹುಜೂರ್ನ ಬೆಳಕಿತ್ತು ಪ್ರೀತಿಯ ಸಹೋದರಿ. ಎಷ್ಟು ಅಲ್ಲಾಹನ ಪ್ರವಾದಿಗಳು ಬಂದ್ರು, ಪ್ರವಾದಿಗಳನ್ನು ತಗೊಂಡು ಪ್ರೀತಿಯ ಸಹೋದರರೇ, ಹಜರತ್ ಅಬೂಬಕರ್ ಸಿದ್ದಿಕ್ ಅಲ್ಲಾಹ್ ತಾಲಾಗಳಿಗೆ ಆ ಏನು ಬೆಳಕನ್ನು ಕಂಡು ಬರಕ್ ಹೊಂದಿದೆ, ಆ ಬೆಳಕು ನಬಿಯ ಇಷ್ಟದಿಂದ ಪ್ರೀತಿಯಿಂದ ಕಂಡು ಬಂದಿದೆ. ಹಜರತ್ ಉಮರ್ ಒಳಗೆ ಏನು ಪ್ರೀತಿ ಕಂಡು ಬಂದಿದೆ, ಆ ಪ್ರೀತಿ ಹಜರತ್ ಹುಜೂರ್ ಸತ್ಯನಿಂದ ಕಂಡು ಬಂದಿದೆ. ಹಜರತ್ ಅಲಿ ಒಳಗೆ ಯಾವ ಪ್ರೀತಿಯನ್ನು ಏನ್ ಕಂಡು ಬಂದಿದೆ, ಆ ಪ್ರೀತಿಯ ಬೆಳಕು ನಮ್ಮ ಹುಜೂರ್ ಸತ್ಯನಿಂದ ಕಂಡು ಬಂದಿದೆ. ಅದಕ್ಕೆ ಆಲಾ ಹಜರತ್ ಹೇಳಿದ್ರು, ಚಮಕ್ ತುझसे पाते हैं सब पाने वाले, मेरा दिल भी चमका दे चमकाने वाले, बरसता नहीं देख खराब रहमत, बदों पर भी बरसाने वाले. ಇನ್ನೊಮ್ಮೆ ಜಾಸ್ತಿ ಪ್ರೀತಿ ಮಾಡೋರು ಹೇಳಿದ್ರು ಏನಂತ ಬೆಳಕಿಗೆ ನೋಡಿ, ಯಾ ಅಲ್ಲಾಹ್ तू जिंदा है वल्लाह, तू जिंदा है वल्लाह, मेरे चश्मे आलम से छुप जाने वाली, तू जिंदा है वल्लाह, तू जिंदा है वल्लाह, मेरे चश्मे आलम से छुप जाने वाले. ಪ್ರೀತಿಯ ಸಹೋದರರೇ, ಎಷ್ಟು ಸಹಾಬಾ ಕರಾಮರು ನಮ್ಮ ಹುಜೂರ್ ಸಲ್ಲಲ್ಲಾಹು ತನ್ನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ರು. ಇವತ್ತು ನಾವು ಹಜರತ್ ಹಾಫೀಜ್ ಅಶ್ರಫ್ ಸಾಹೇಬ್ ಕಡೆಯಿಂದ ನೀವು ಜೀವನ ಚರಿತ್ರೆ ಕೇಳಿದ್ರ, ಹಜರತ್ ಬಾಯಿ ಹಲೀಮಾ ಬಗ್ಗೆ ನೀವು ಕೇಳಿದ್ರ. ಹಜರತ್ ಬಾಯಿ ಹಲೀಮಾ ಅವರು ಪ್ರೀತಿಯ ಸಹೋದರರೇ ಮಕ್ಕಾದಲ್ಲಿ ಬಂದ್ರು. ಎಲ್ಲಿಂದ? ತನ್ನ ಊರನ್ನು ಸಾಗವನ್ನು ಬಿಟ್ಟು ಮಕ್ಕಾಗೆ ಬಂದಿದ್ದ ನಂತರ ಪ್ರೀತಿಯ ಸಹೋದರರೇ, ಏಕೆಂದ್ರೆ ಉರ್ದುನಲ್ಲಿ ನಮ್ಮ ಹುಜೂರ್ ಸಲ್ಲಲ್ಲಾಹು ಜೀವನ ಚರಿತ್ರೆ ಕೇಳಿದ್ರ. ನಮ್ಮ ಹುಜೂರ್ ಸಲ್ಲಲ್ಲಾಹು ಹುಟ್ಟಿ ಬಂದಿದ್ದ ನಂತರ ಪ್ರೀತಿಯ ಸಹೋದರರೇ, ಇವತ್ತು ನಿಮ್ಮ ಕಡೆ ಬಹಳಷ್ಟು ಜನರು ಬಂದು ಏನಾದ್ರೂ ಪ್ರಶ್ನೆ ಮಾಡಬಹುದು, ಏನಂತ ನೀವು ಮೇಳಾದು ಎದಕ್ ಮಾಡ್ತೀರಾ, ಈ ರೀತಿ ಲೈಟಿಂಗ್ ಎದಕ್ ಹಚ್ತೀರಾ, ಈ ರೀತಿ ನೀವು ಈ ರೀತಿ ಪ್ರಿಕಾಷನ್ ಮಾಡಿ ಎದಕ್ಕೆ ಪ್ರೀತಿಯಿಂದ ಮಾಡ್ತೀರಾ. ಪ್ರೀತಿಯ ಸಹೋದರರೇ, ಈ ಮೇಲಾದು ನಬಿ ಮಾಡೋದು, ಈ ರೀತಿ ನಾವು ಲೈಟಿಂಗ್ ಹಚ್ಚೋದು, ಈ ರೀತಿ ನಾವು ಚಿರುಸನ್ನು ತೆಗೆದು ಇವತ್ತಿನ ಕಾಲದಲ್ಲ, ದರುಶರೀಫ್ ಓದುದು ಇವತ್ತು ಕಾಲದಲ್ಲ. ಪ್ರೀತಿಯ ಸಹೋದರರೇ, ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿ ಬಂದಿದ್ದ ನಂತರ ಹಜರತ್ ಆಮಿನಾ ಹೇಳುತ್ತಾರೆ, ನನ್ನ ಮಗು ಇಲ್ಲಿ ಹುಟ್ಟಿ ಬಂತು, ನನ್ನ ಮಗು ಹುಟ್ಟಿ ಬಂದಿದ್ದ ನಂತರ ನಾನು ಏನ್ ನೋಡುತ್ತೇನೆ, ಒಂದು ಸುಂದರವಾದ ಬೆಳಕನ್ನು ಕಂಡು ಬಂದಿದೆ. ಆ ಬೆಳಕು ಕಂಡು ಬಂದಿದ ನಂತರ ನನ್ನ ಮನೆ ಸಮೀಪ ಏನ್ ಬಾಗ್ಲ ಇದೆ, ಆ ಕದದ ಮುಂದೆ ಆಕಾಶದಿಂದ ಫರಿಷ್ಠಗಳು ಬಂದಿದ್ದಾರ. ಫರಿಷ್ಠಗಳು ಬಂದು ಎಲ್ಲಾ ನಿಂತು ಏನ್ ಹಾಕುತ್ತಿದ್ದಾರ, ಹಾಗೆ ನಿಂತಿಲ್ಲ, ಎಲ್ಲಾರು ಲೈನ್ ನಲ್ಲಿ ನಿಂತಿದ್ದಾರ. ನಿಂತು ನನ್ನ ಜಿಯಾರತನ್ನು ಮಾಡಾಕುತ್ತಿದ್ದಾರ. ಎಲ್ಲಾರು ದೃಷ್ಟಿ ನನ್ನ ಮಹಬೂಬ್ ಮೇಲೆ ಇದೆ. ಮಹಬೂಬ್ ಮೇಲೆ ದೃಶ್ಯವನ್ನು ಹಾಕಿ ಏನ್ ಹಾಕುತ್ತಿದ್ದಾರ, ಅಸ್ಸಲಾತು ವಸ್ಸಲಾಮು ಅಲೈಕ ಯಾ ರಸೂಲಲ್ಲಾಹ್, ಅಸ್ಸಲಾತು ವಸ್ಸಲಾಮು ಅಲೈಕ ಯಾ ಹಬೀಬಲ್ಲಾಹ್, ಅಸ್ಸಲಾತು ವಸ್ಸಲಾಮು ಅಲೈಕ ಯಾ ನಬಿಯಲ್ಲಾಹ್, ಅಸ್ಸಲಾತು ವಸ್ಸಲಾಮು ಅಲೈಕ ಯಾ ನೂರನ್ ಮಿನ್ ನೂರಲ್ಲಾಹ್. ಪ್ರೀತಿಯ ಸಹೋದರರೇ, ಹಜರತ್ ಆಮಿನಾ ಹೇಳಾಕುತ್ತಿದ್ದಾರೆ, ನನ್ನ ಮಗು ಹುಟ್ಟಿ ಬಂದಿದ್ದ ನಂತರ ಆಕಾಶದಿಂದ ಎಲ್ಲಾ ಪರಿಸ್ಥಿತಿಗಳು ಬಂದು ನನ್ನ ಮಹಬೂಬ್ ನನ್ನ ಮಗನ ಮೇಲೆ ದರುದು ಪಾಡ್ಕೊಂಡು ಹೋಗಾಕುತ್ತಿದ್ರು. ಪ್ರೀತಿಯ ಸಹೋದರರೇ, ಆಕಾಶದ ಪರಿಸ್ಥಿತಿಗಳು ಪ್ರಪಂಚದಲ್ಲಿ ಬಂದು ನಮ್ಮ ಹೃದಯದ ಬೆಳಕಿಗೆ ನಮ್ಮ ಹುಜೂರ್ಗಾಗಿ ದರುದೆ ಪಾಡ್ಕೊತಾರೆ. ಅಂದ್ರೆ ನಾವು ಆಶಿಕಾನೆ ರಸೂಲ್, ಹುಜೂರ್ಗೆ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡೋರು. ವರ್ಷಕ್ಕೆ ಒಂದು ಸಾರಿ ಮೇಲಾದನಬಿ ಬರ್ತದೆ, ಬರೀ ಮೇಲಾದನಬಿ ಅಲ್ಲ, ಹುಜೂರ್ಗಾಗಿ ಜೀವ ಕೊಡೋಕೆ ರೆಡಿ ಆಗಿದ್ದಂತ ನಮ್ಮ ಪ್ರೀತಿ ನಮ್ಮ ಒಳಗಿದೆ. ಪ್ರೀತಿಯ ಸಹೋದರರೇ, ನಾವು ನಮ್ಮ ಜೀವಕ್ಕಿಂತ ಜಾಸ್ತಿ ಹುಜೂರ್ಗೆ ಪ್ರೀತಿ ಮಾಡ್ತೀವಿ. ಪ್ರೀತಿಯ ಸಹೋದರರೇ, ಇಷ್ಟೇ ಇಲ್ಲ, ಹಜರತ್ ಆಮಿನಾ ಹೇಳ್ತಾರೆ, ನಾನು ಏನ್ ನೋಡುತ್ತೇನೆ, ನನ್ನ ಮಗು ಹುಟ್ಟಿ ಬಂದಿದ್ದ ನಂತರ ಅಲ್ಲಾಹು ಅಕ್ಬರ್, ಹಜರತ್ ಜಿಬ್ರಾಯಿಲ್ ಆಕಾಶದಿಂದ ಬಂದಿದ್ದ ನಂತರ ಏನ್ ಹಾಕುತ್ತಿದ್ದಾರೆ. ಇವತ್ತು ಬಹಳಷ್ಟು ಜನರಿಗೆ ಕೇಳಬಹುದು, ಇದಕ್ಕೆ ಮನಿ ಮೇಲೆ ಧ್ವಜ ಹಾಕ್ತೀರಾ, ಇದಕ್ಕೆ ಒಳಿ ಒಳಗೆ ಧ್ವಜ ಹಾಕ್ತೀರಾ, ಇದಕ್ಕೆ ಮದೀನಾ ಮುನವ್ವರ ಧ್ವಜ ಹಾಕ್ತೀರಾ. ಪ್ರೀತಿಯ ಸಹೋದರರೇ, ಒಂದೇ ಮಾತು ಹೇಳಿ, ಏನಂತ? ಹಜರತ್ ಆಮಿನಾ ಹೇಳಿದ್ರು, ನನ್ನ ಮಗು ಹುಟ್ಟಿ ಬಂದಿದ್ದ ನಂತರ ಆಕಾಶದ ಜಿಬ್ರಾಯಿಲ್ ಬಂದಿನ ಹೇಳ್ತಾರೆ, ಐ ಆಮಿನಾ ಸ್ವಲ್ಪ ದೃಷ್ಟಿಯನ್ನು ಹಾಕಿ ನೋಡಿ, ಐ ಆಮಿನಾ ಸ್ವಲ್ಪ ನೋಡಿ ನೀವು. ಪ್ರೀತಿಯ ಸಹೋದರರೇ, ಹಜರತ್ ಆಮಿನಾ ಅವರು ಹೇಗೆ ನೋಡ್ಬೇಕಿತ್ತು. ಅಲ್ಲಾಹು ಅಕ್ಬರ್, ಮಗ್ರಿಬ್ ಕಡೆ ಒಂದು ಧ್ವಜ ಕಾಣಕೊಂಡಿದೆ, ಮಶ್ರಿಕ್ ನಲ್ಲಿ ಒಂದು ಧ್ವಜ ಕಾಣಾಗಿದೆ, ಖಾನಾ ಕಾಬಾದ ಮೇಲೆ ಒಂದು ಧ್ವಜ ಬಂದಿದೆ. ಅದಕ್ಕೆ ಶಾಲೆ ಹೇಳಿದ್ರು, ಏನಂತ? ರೂಹುಲ್ ಹಮೀದ್ ಗಾರ ಕಾಬೆ ಕೆ ಛತ್ ಚಂದ ರೋಷನ್ ಹುವಾ ಜಮಾನಾ ಸರ್ಕಾರ ಆ ಗಯೆ ಹೈ, ರೋಷನ್ ಹುವಾ ಜಮಾನಾ ಸರ್ಕಾರ ಆ ಗಯೆ ಹೈ. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟಿ ಬಂದಿದ್ದ ನಂತರ ಹಜರತೆ, ಯಾಕಂದ್ರೆ ಅವಾಗಿನ ಕಾಲದಲ್ಲಿ ಎಲ್ಲಾ ಜನರನ್ನ ಕಾನೂನಿತ್ತು, ಏನಂತ? ಮಕ್ಕಳು ಹುಟ್ಟಿ ಬಂದಿದ್ದ ನಂತರ ಅವರು ಹಾಲುವನ್ನು ಕೊಡಿಸ್ತಿದ್ದಿಲ್ಲ, ಬೇರೆ ಜನರಿಗೆ ಕೊಟ್ಟು ಕಳಿಸ್ತಿದ್ರು. ಅವ್ರು ಹೋಗಿ ನಮ್ಮ ಮಕ್ಕಳಿಗೆ ಹಾಲುವನ್ನು ಕುಡಿಸಿ ಸಾಕಿ ಬರಬೇಕು. 2 ವರ್ಷ ಆಗಿದ ನಂತರ ಹೊಳ್ಳಿ ಮಕ್ಕಳಿಗೆ ಕರ್ಕೊಂಡು ಬರ್ತಿದ್ರು, ಮತ್ತು ಅವರಿಗೆ ಆ ದುಡ್ಡು ಏನಿದೆ 2 ವರ್ಷದ್ದು ಹದಿಯ ಕೊಟ್ಟು ಕಳಿಸ್ತಿದ್ರು. ಅದೇ ರೀತಿ ಪ್ರೀತಿಯ ಸಹೋದರರೇ, ಸಹಾದನಿಂದ ಎಲ್ಲಾರು ಹೆಣ್ಣು ಮಕ್ಕಳು ತನ್ನ ಕುದುರೆ ತಗೊಂಡು, ಒಂಟಿ ಕುದುರೆ ಆಗಲಿ ಬೇರೆ ಬಂದಿದ್ರು, ಕುದುರೆ ಏನೇ ಒಂಟಿ ತಗೊಂಡು ಎಲ್ಲಾರು ಮುಂಚೆ ಬಂದ್ರು. ಹಜರತೆ ತಾಯಿ ಹಲೀಮಾ ಅವರು ಕೊನೆಗೆ ಬಂದ್ರು. ಏಕೆಂದ್ರೆ ಹಜರತ್ ತಾಯಿ ಹಲೀಮಾ ಅವರು ಒಂಟಿ ಏನಿದೆ ಕಡಿಮೆ ಶಕ್ತಿ ಇತ್ತು, ಅವಳಿಗೆ ಜಾಸ್ತಿ ನಡೆದು ಬರ್ತಿದ್ದಿಲ್ಲ. ಏಕೆಂದ್ರೆ ಒಂಟಿ ಒಳಗೆ ಕುದುರೆ ಒಳಗೆ ಏನಾದ್ರೆ ಕಡಿಮೆ ಶಕ್ತಿ ಇದ್ರೆ ಅದು ಒಳಗಿಲ್ಲ, ಫಾಸ್ಟ್ ಸುಲಭವಾಗಿ ಬರ್ತಿತ್ತು. ಇವತ್ತು ಮನುಷ್ಯರೇ ಕಡಿಮೆ ಊಟ ಮಾಡಿದ್ರೆ ಜಾಸ್ತಿ ಒಳಗೆ ಹೋಗಂಗಿಲ್ಲ, ಸುಸ್ತಿದೆಪಾ ಯಾಕೆ ನಾನು ಊಟ ಮಾಡಿಲ್ಲ ಶಕ್ತಿ ಇಲ್ಲ ಅಂತಾರ. ಆ ಒಂಟಿದ್ದು ಪ್ರೀತಿಯ ಸಹೋದರರೇ, ಹಜರತ್ ತಾಯಿ ಹಲೀಮಾ ಅವರು ಕೊನೆಗೆ ಬಂದ್ರು. ಮುಂಚೆ ಏನು ಎಲ್ಲಾರು ಗೆಳೆತಿಯರು ಬಂದಿದ್ರು, ಅವ್ರು ಎಲ್ಲಾರು ಮಕ್ಕಳಲ್ಲಿ ಎಲ್ಲಾ ಶ್ರೀಮಂತರ ಮಕ್ಕಳಿಗೆ ತಗೊಂಡು ಹೋದ್ರು. ಲಾಸ್ಟಿಗೆ ಹಜರತ್ ತಾಯಿ ಹಲೀಮಾ ಅವರು ಬಂದಿದ್ದ ನಂತರ ಅವರು ಏನ್ ನೋಡ್ತಾರೆ, ಇಡೀ ಮನೆ ಹುಡುಗಾಡಿದ್ರು. ಎಲ್ಲಾರು ಮುಂಚೆನೆ ಮಕ್ಕಳಿಗೆ ತಗೊಂಡು ಹೋಗ್ಬಿಟ್ಟಿದಾರ. ಒಂದೇ ಮಗು ಉಳಿದಿತ್ತು.
ಅವರು ಯಾರು? ಹಜರತ್ ಅಬ್ದುಲ್ ಮುತ್ತಲೀಬ್ ಅವರ ಮನೆ ಒಳಗೆ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬರೇ ಇದ್ರು. ಹಜರತ್ ತಾಯಿ ಹಲೀಮಾ ಅವರು ಬಂದ್ರು, ಕೇಳಿದ್ರು ಮಗು ಇದೆ? ಹಾ ಮಗು ಇದೆ. ಆದ್ರೆ ಐ ಹಲೀಮಾ, ಇವ್ರದ್ದು ತಂದೆ ಇಲ್ಲ. ನಿಮ್ಗೆ ಅಷ್ಟು ನಮ್ಗೆ ನಾವು 2 ವರ್ಷ ಆಗಿದ ನಂತರ ಅಷ್ಟು ಹದಿಯಾ ಕೊಡೋದು ನಮ್ ಕಡೆ ಯೋಗ್ಯತೆ ಇಲ್ಲ, ಶಕ್ತಿ ಇಲ್ಲ. ನೋಡು, ನೆನಪು ಮಾಡು ನೀನು ಐದಾಯಿ ಹಲೀಮಾ ಅಂತ ತಿಳಿಸಿ ಹೇಳಿದ್ರು. ಹಜರತ್ ತಾಯಿ ಹಲೀಮಾ ಮತ್ತು ಹೋಗಿ ಇಡೀ ಮಕ್ಕವನ್ನು ಸುತ್ತಾಡಿ ಬಂದ್ರು, ನೋಡ್ಕೊಂಡು ಬಂದ್ರು. ಮತ್ತು ಮಕ್ಕಳಿದೆ ಇಲ್ಲ, ಮತ್ತು ಹೇಗೆ ಒಳ್ಳೆ ಬರುತ್ತ ಅದೇ ಮನೆಗೆ ಬಂದ್ರು. ಮತ್ತು ಅದೇ ಮಾತು ಬಂತು. ಪ್ರೀತಿಯ ಸಹೋದರ ಹಜರತ್ ತಾಯಿ ಹಲೀಮಾ ಹೇಳಿದ್ರು, ನಾನು ಹೋಗಿ ನನ್ನ ಗಂಡನಿಗೆ ಕೇಳಿ ಬರ್ತೀನಿ, ಅವನು ಅನುಮತಿ ಕೊಟ್ಟಿದ್ರೆ ನಾನು ಅಷ್ಟೇ ತಗೊಂಡು ಹೋಗುತ್ತೇನೆ. ಪ್ರೀತಿಯ ಸಹೋದರರೇ, ಹಜರತ್ ತಾಯಿ ಹಲೀಮಾ ಬಂದು ತನ್ನ ಗಂಡನಿಗೆ ಕೇಳಿದ್ರು, ಅನುಮತಿ ಇದೆ, ನಾವು ಈ ರೀತಿ ಒಂದು ಮಗು ಇದೆ, ಆ ಮಗುವಿನ ತಂದೆ ಇಲ್ಲ, ನೀವು ಅನುಮತಿ ಕೊಟ್ಟಿದ್ರೆ ನಾನು ಅದೇ ಮಗು ತಗೊಂಡು ಬರ್ತೀನಿ. ಹಜರತ್ ತಾಯಿ ಹಲೀಮಾ ಅವರು ಗಂಡರಿದ್ರು, ಅವ್ರು ಹೇಳಿದ್ರು, ಆಯ್ತು ತಗೊಂಡು ಬಾ ಹೋಗು. ಏಕೆ ಖಾಲಿ ಕೈ ಹೋಗ್ಬೇಕು? ಅಷ್ಟು ದೂರಿನ ನಾವು ಬಂದಿದ್ದೀವಿ, ಇದಕ್ಕೆ ಖಾಲಿ ಕೈ ಹೋಗ್ಬೇಕು? ಹೋಗಿ ತಗೊಂಬ ಹೋಗು. ಪ್ರೀತಿಯ ಸಹೋದರರೇ, ಹಜರತ್ ತಾಯಿ ಹಲೀಮಾ ಅವರು ಹೇಗೆ ಮನೆ ಒಳಗೆ ಬರಬೇಕು ಬಂದಿದ್ದ ನಂತರ ಹಜರತ್ ಅಬ್ದುಲ್ ಮುತ್ತಲೀಬ್ ಹೇಳ್ತಾರೆ, ಹೋಗು ರೂಮ್ ನಲ್ಲಿ ಹೋಗು. ಹಜರತ್ ತಾಯಿ ಹಲೀಮಾ ರೂಮ್ ನಲ್ಲಿ ಹೋಗಿದ್ದ ನಂತರ ಹಜರತ್ ಆಮೀನಾ ಅವರು ಮಲಗಿದ್ದಾರೆ. ಹಜರತ್ ಆಮೀನಾ ಹೇಳಿದ್ರು, ಅಲ್ಲಿ ನನ್ನ ಮಗು ಮಲಗಿದಿದೆ, ಹೋಗು ನೋಡು. ಪ್ರೀತಿಯ ಸಹೋದರರೇ, ಹಜರತ್ ಆಮೀನಾ ಅವರು ಬರ್ತಂದಿದ್ದಾರೆ. ದೇಹ ಒಳಗೆ ಶಕ್ತಿ ಇಲ್ಲ, ಏಕೆಂದ್ರೆ ಹಜರತ್ ತಾಯಿ ಹಲೀಮಾ ಅವರು ಇನ್ನೊಂದು ಮಗ ಇತ್ತು, ಚಿಕ್ಕವಾದ ಮಗು ಇತ್ತು. ಆದರೆ ಪ್ರೀತಿಯ ಸಹೋದರರೇ, ಹಜರತ್ ತಾಯಿ ಹಲೀಮಾ ಎದೆ ಒಳಗೆ ಹಾಲು ಇದ್ದಿದ್ದಿಲ್ಲ, ಜಾಸ್ತಿ ಕಡಿಮೆ ಇತ್ತು. ಹಜರತ್ ತಾಯಿ ಹಲೀಮಾ ಹೋಗಿ ನಮ್ಮ ಹುಜೂರ್ ಸಂಗೆ ಹೇಗೆ ನೋಡ್ಬೇಕಿತ್ತು. ನೋಡಿದ ನನ್ನ ಪ್ರೀತಿಯ ಸಹೋದರರೇ, ಹೇಗೆ ಸಮೀಪ ಹೋದ್ರು. ಅಲ್ಲಾಹು ಅಕ್ಬರ್, ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಲಗಿದ್ದಾರೆ. ಅವರು ದೇಹ ಮೇಲೆ ಬೆಳೆವಾದ ಬಟ್ಟಿದೆ. ಪ್ರೀತಿಯ ಸಹೋದರರೇ, ಕಣ್ಣು ಒಂದು ಬಂದ್ ಮಾಡಿದೆ. ಅಲ್ಲಾಹು ಅಕ್ಬರ್, ಹಜರತ್ ತಾಯಿ ಹಲೀಮಾ ಸಮೀಪ ಹೋಗಿ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಮೀಪ ಹೋಗಿದ ನಂತರ ಹೇಗೆ ನಮ್ಮ ಹುಜೂರ್ ಸಲ್ಲಲ್ಲಾಹು ದೇಹ ಮೇಲೆ ಹೇಗೆ ಕೈ ಇಡಬೇಕಿತ್ತು. ಇವತ್ತು ನೀವು ಎಲ್ಲಾರು ನೋಡ್ತೀರಾ, ನಿಮ್ಮ ಮನೆಯೊಳಗೆ ಮಕ್ಕಳು ಏನಾದ್ರೂ ಮಲಗಿದ ನಂತರ, ಮಲಗಿದ ಎಚ್ಚರಾಗಿದ ನಂತರ ಎಲ್ಲಾರು ಮಕ್ಕಳು ನಗ್ಗುತ್ತಾ ಎಚ್ಚರಾಗುದಿಲ್ಲ. ಈ ಇವತ್ತಿನ ಪತ್ರಗಳು ಎಲ್ಲಾ ನಮ್ಮ ದೃಶ್ಯ ನಾವು ನೋಡುತ್ತೇವೆ. ಎಲ್ಲಾರು ಮಕ್ಕಳು ನಿದ್ದೆ ಮಾಡಿದ ನಂತರ ಎಲ್ಲಾರು ಮಕ್ಕಳು ಅಳ್ಕೊಂತ ಹೇಳುತ್ತಾರೆ. ಆದ್ರೆ ಪ್ರೀತಿಯ ಸಹೋದರರೇ, ಇಡೀ ಪ್ರಪಂಚಕ್ಕೆ ರಹಮತುಲ್ ಆಲಮೀನ್ ಆಗಿ ಬಂದಿರುವ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಿದ್ದೆಯಲ್ಲಿ ಇರುತ್ತಾರೆ. ಹಜರತ್ ತಾಯಿ ಹಲೀಮಾ ಹೇಗೆ ಸಮೀಪ ಹೋಗಿತ್ತು. ಹೋಗಿದ ನಂತರ ದೇಹ ಮೇಲೆ ಕೈ ಇಡುತ್ತಾರೆ. ಅಲ್ಲಾಹು ಅಕ್ಬರ್, ದೇಹ ಮೇಲೆ ಕೈ ಇಟ್ಟಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಳ ಕೂತಿದ್ದಿಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಣ್ಣು ತೆಗೆದು ನಗಾ ಕೂತಿದ್ರು. ಪ್ರೀತಿಯ ಸಹೋದರರೇ, ಆ ನಗೋದು ಮುಖ ನೋಡಿದ ನಂತರ ಹಜರತ್ ತಾಯಿ ಹಲೀಮಾ ಹೃದಯ ಒಳಗೆ ಪ್ರೀತಿ ಜಾಸ್ತಿ ಹುಟ್ಟಿತು. ಪ್ರೀತಿಯ ಸಹೋದರರೇ, ಹಜರತ್ ತಾಯಿ ಹಲೀಮಾ ಹೇಗೆ ನಮ್ಮ ಹುಜೂರ್ಗೆ ಕೈಯಲ್ಲಿ ತಗೊಂಡು ಹೇಗೆ ದೇಹ ಸಮೀಪ ತಗೋಬೇಕಿತ್ತು. ಹಜರತ್ ತಾಯಿ ಹಲೀಮಾ ಹೇಳುತ್ತಾರೆ, ನನ್ನ ದೇಹ ಒಳಗೆ ಹಾಲು ಇದ್ದಿದ್ದಿಲ್ಲ. ನಾನೇ ಯೋಚನೆ ಮಾಡ್ತಿದ್ದೆ, ನನ್ನ ಮಗುಗೆ ನಾನು ಹೇಗೆ ಹಾಲು ಕುಡಿಸಬೇಕು. ಈ ನನ್ನ ಮಗುಗೆ ಹಾಲು ಕುಡಿಸೋದಕ್ಕೆ ನನ್ನ ಒಳಗೆ ಶಕ್ತಿನಿಲ್ಲ, ನನ್ನ ದೇವರಿಗೆ ಹಾಲನಿಲ್ಲ. ಆದ್ರೆ ಈ ಮಗುಗೆ ನಾನು ಹೇಗೆ ಪ್ರೀತಿನಿಂದ ಕೈ ಒಳಗೆ ತಗೊಂಡು ದೇಹ ಸಮೀಪ ತಗೋಬೇಕಾಗಿತ್ತು. ಪ್ರೀತಿಯ ಸಹೋದರರೇ, ಎಲ್ಲಾರು ತಾಯಿ ಒಳಗೆ ಊಟ ಮಾಡಿದ ನಂತರನೇ ಎದೆಗೆ ಹಾಲು ಬರುತ್ತಿದೆ. ಇಲ್ಲಿ ಊಟ ಇಲ್ಲ, ನೀರು ಇಲ್ಲ, ಏನು ಇಲ್ಲ. ಈ ಪ್ರಪಂಚದ ಸರ್ಕಾರಕ್ಕೆ ಕೈಯಲ್ಲಿ ತಗೊಂಡು ಹೇಗೆ ದೇಹಕ್ಕೆ ಹಚ್ಕೋಬೇಕಾಗಿತ್ತು. ಊಟಕ್ಕಿಂತ ಜಾಸ್ತಿ ಹಜರತ್ ತಾಯಿ ಹಲೀಮಾ ದೇಹ ಒಳಗೆ ಶಕ್ತಿ ಬಂದಿದೆ. ಆ ಹೃದಯ ಒಳಗೆ ಪ್ರೀತಿಯ ಸಹೋದರರೇ, ಎದೆ ಒಳಗೆ ಹಾಲು ಬಂದಿದೆ. ಹಜರತ್ ತಾಯಿ ಹಲೀಮಾ ಹೇಗೆ ಸಮೀಪ ತಗೋಬೇಕಾಗಿತ್ತು. ತಗೋತಿದ್ದ ನಂತರ ಅಲ್ಲಾಹು ಅಕ್ಬರ್, ಹಾಲುವನ್ನು ಕುಡಿಸಾಕೊತಿದ್ರು. ಪ್ರೀತಿಯ ಸಹೋದರರೇ, ಎಲ್ಲಾರು ಜನ ಇರುತ್ತಾರೆ, ಹಜರತ್ ತಾಯಿ ಹಲೀಮಾ ಹುಜೂರಿಗೆ ಸಾಕಿಲ್ಲ. ಏಕೆಂದ್ರೆ ಸಾಕಬೇಕಾಗಿತ್ತಂದ್ರೆ ಇವ್ರ ಕಡೆ ಏನಾದ್ರೆ ವ್ಯವಸ್ಥೆ ವಸ್ತುಗಳು ಇರಬೇಕಾಗಿತ್ತು. ತಾಯಿ ಹಲೀಮಾ ಕಡೆ ಹಾಲು ಇಲ್ಲ. ಹುಜೂರ್ಗೆ ಎದೆಗೆ ಹಚ್ಕೊಂಡಿದ ನಂತರ ಹಜರತ್ ತಾಯಿ ಹಲೀಮಾ ಹೃದಯ ಒಳಗೆ ಹಾಲು ಬಂತು. ಇಲ್ಲಿ ಅರ್ಥ ಏನಾಯ್ತು? ಅಯ್ಯ ಹಲೀಮಾ, ನೀನು ರಸೂಲುಲ್ಲಾಹ್ಗೆ ಸಾಕಿಲ್ಲ. ಅಯ್ಯ ಹಲೀಮಾ, ನೀನು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಸಾಕಿಲ್ಲ. ಏಕೆಂದ್ರೆ ನಿನ್ನ ಒಳಗೆ ಎದೆ ಒಳಗೆ ಹಾಲಿಲ್ಲ. ಹುಜೂರಿಗೆ ಹೇಗೆ ಕೈ ಒಳಗೆ ನೀನು ತಗೋಬೇಕಾಗಿತ್ತು. ಹುಜೂರ್ ಸತ್ಯನಿಂದ ನಿನ್ನ ಎದೆ ಒಳಗೆ ಹಾಲು ಬಂದುಕೊಡ್ತಾರೆ. ಹಲೀಮಾ, ಹುಜೂರ್ ನಿಮ್ಗೆ ಸಾಕ ಕುಂತಿದ್ದಾರೆ, ಹುಜೂರ್ ನಿಮ್ಗೆ ಶಕ್ತಿ ಕೂಡ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಇನ್ನೂ ಚಿಕ್ಕವರಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಜರತ್ ತಾಯಿ ಹಲೀಮಾ ಹಾಲುವನ್ನು ಕುಡಿಸಾಕೊತಿದ್ರು. ಅಲ್ಲಾಹು ಅಕ್ಬರ್, ಒಂದು ಕಡೆ ಭಾಗ ಇಟ್ಟಿದ್ದು ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಲುವನ್ನು ಕುಡಿದ್ರು. ಇನ್ನೊಂದು ಕಡೆ ಭಾಗ ಕಡೆ ಹಜರತ್ ತಾಯಿ ಹಲೀಮಾ ಹೇಗೆ ಹಾಲು ಕುಡಿಸಾಕ ಹೋಗಾಕೊತಿದ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಾಲುವನ್ನು ಕೂಡ ಕೊಟ್ಟಿದ್ದಿಲ್ಲ. ಪ್ರೀತಿಯ ಸಹೋದರರೇ, ಇಂತ ಯಾರಾದ್ರೂ ಚಿಕ್ಕ ಮಕ್ಕಳು ಇದ್ರೆ ತಗೊಂಡ್ಬರಿ, ಈ ರೀತಿ ಯಾರು ಕೆಲಸ ಮಾಡಿಲ್ಲ. ಒಂದು ಕಡೆ ಹಾಲುವನ್ನು ಕೊಡಿಸಾಕೊತಿದ್ದಾರೆ, ಒಂದು ಕಡೆ ಭಾಗ ಹಾಲುವನ್ನು ಕುಡಿಯಾಕೊತಿದ್ದಾರೆ, ಇನ್ನೊಂದು ಕಡೆ ಭಾಗ ಇದೆ ಅಚಾಗಳಿನ ಹಾಲುವನ್ನು ಕೂಡ ಕುಂತಿದ್ದಿಲ್ಲ. ಏಕೆ ಮಗು ಹಾಲಿನ ಕೂಡ ಕುಂತಿಲ್ಲ? ಏಕೆಂದ್ರೆ ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಾಲು ಕುಡಿದು ಮುಂಚೆ ಕೈ ಮಾಡಕ್ ಬಂದಿದ್ರು. ಅರೆ ಹಲೀಮಾ, ಒಂದು ಕಡೆ ಭಾಗ ಹಾಲು ನಾನು ಕುಡಿದಿದ್ದೇನೆ, ಇನ್ನೊಂದು ಕಡೆ ಭಾಗ ಏನಿದೆ ಅದು ನಿನ್ನ ಚಿಕ್ಕವಾದ ಮಗುಗೆ ಕುಡಿಸುವ ಹಲೀಮಾ.
ಪ್ರೀತಿಯ ಸಹೋದರರೇ, ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚಿಕ್ಕವರಿದ್ದಾರೆ ನೋಡಿ, ಏನು ಇನ್ಸಾಫ್ ಮಾಡಕೊಟ್ಟಿದ್ದಾರೆ. ಅಯ್ಯ ಹಲೀಮಾ, ಒಂದು ಕಡೆ ನಾನು ಕುಡಿಯುತ್ತೇನೆ, ಇನ್ನೊಂದು ಕಡೆ ಭಾಗ ಏನಿದೆ ಅದು ನಿನ್ನ ಮಗುಗೆ ಕೊಡಿಸ ಹಲೀಮಾ. ನಾನೇ ಇಲ್ಲಿ ಕುಡಿದಿರಬೇಕು, ನಿನ್ನ ಮಗುಗೆ ಹೇಗೆ ಕುಡಿಸ್ತಾ ಹಲೀಮಾ. ಅದಕ್ಕೆ ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಹಮತುಲ್ ಆಲಮೀನ್ ಆಗಿ ಬಂದಿದ್ದಾರೆ, ತನ್ನಕ್ಕಿಂತ ಜಾಸ್ತಿ ಬೇರೆ ಬಗ್ಗೆ ಯೋಚನೆ ಮಾಡಕ್ ಬಂದಿದ್ದಾರೆ. ಇಷ್ಟೆಲ್ಲ ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಜೂರ್ ಸಲ್ಲಲ್ಲಾಹು ಹೇಗೆ ತಾಯಿ ಹಲೀಮಾರು ಹೊರಗಡೆದುಕೊಂಡು ಬರ್ಬಿಟ್ಟು ಬಂದಿದ್ದ ನಂತರ ಆ ಒಟ್ಟಿ ಮೇಲೆ ಕುದುರ್ಕೊಂಡು ಪ್ರವಾಸ ಸ್ಟಾರ್ಟ್ ಆಯ್ತು. ಪ್ರವಾಸ ಸ್ಟಾರ್ಟ್ ಆಗಿದ ನಂತರ ಹಜರತ್ ತಾಯಿ ಹಲೀಮಾರು, ಪ್ರೀತಿಯ ಸಹೋದರರೇ, ಇಷ್ಟು ದಿನ ಆಗಿದ ನಂತರ ನಾನು ಮಕ್ಕಾಗೆ ಬಂದಿದ್ದೇನೆ, ನಾನು ಖಾನಾ ಕಾಬಾಗೆ ಬಂದಿದ್ದೇನೆ. ಒಂದು ದೃಷ್ಟಿ ಸ್ವಲ್ಪ ಸಾರಿ ನಾನು ಖಾನಾ ಕಾಬಾದು ತವಾಫನ್ನು ಮಾಡಿ ಸಿಯಾರತ್ ಮಾಡಿ ಹೋಗಿದ್ರೆ ಎಷ್ಟು ಚಲೋ ಆಗುತ್ತಿದೆ. ಹಜರತ್ ತಾಯಿ ಹಲೀಮಾರು ಖಾನಾ ಕಾಬಾಗೆ ಬಂದ್ರು. ಬಂದಿದ್ದ ನಂತರ ಅಲ್ಲಾಹು ಅಕ್ಬರ್, ಹಜರತ್ ತಾಯಿ ಹಲೀಮಾರು ನಮ್ಮ ಹುಜೂರ್ಗೆ ಈ ರೀತಿ ಕೈಯಲ್ಲಿ ಎತ್ತುಕೊಂಡಿದ್ದಾರೆ. ಹಜರತ್ ತಾಯಿ ಹಲೀಮಾರು ಏನ್ ಮಾಡಕೊಂಡಿದ್ದಾರೆ, ತವಾಫನ್ನು ಮಾಡಕೊಂಡಿದ್ದಾರೆ. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಕೈಯಲ್ಲಿ ತಗೊಂಡು ತಾಯಿ ಹಲೀಮಾರು ತವಾಫನ್ನು ಮಾಡಕೊಂಡಿದ್ದಾರೆ. ಹೇಗೆ ಅವರು ತಾಯಿ ಹಲೀಮಾರು ತವಾಫನ್ನು ಮಾಡಬೇಕಿತ್ತು, ಹಜರತ್ ತಾಯಿ ಹಲೀಮಾರು ಹೇಳ್ತಾರೆ, ನಾನು ಏನ್ ನೋಡುತ್ತೇನೆ, ಎಲ್ಲಾ ಇಡೀ ಪ್ರಪಂಚದ ಸರ್ದಾರು, ಇಡೀ ಪ್ರಪಂಚದ ಎಲ್ಲಾರು ಶ್ರೀಮಂತರು, ಇಡೀ ಪ್ರಪಂಚದ ಎಲ್ಲಾರು ರಾಜ್ಕುಮಾರರು, ಎಂತ ದೊಡ್ಡವಾದ ಕರೋಡ್ಪತಿ ಇರ್ಲಿ, ಎಂತ ದೊಡ್ಡವಾದ ಅರಬಪತಿ ಇರ್ಲಿ, ಎಲ್ಲಾರು ಜನರು ಬಂದು ಖಾನಾ ಕಾಬಾದ ಮೇಲೆ ಬಂದು ಸಜ್ದಾವನ್ನು ಮಾಡುತ್ತಾರೆ. ಈ ಮಗುಗೆ ನಾನು ಹೇಗೆ ತಗೊಂಡು ನಾನು ಖಾನಾ ಕಾಬಾ ಕಡೆ ತಗೊಂಡು ಹೋಗಬೇಕಿತ್ತು, ನಾನು ಖಾನಾ ಕಾಬಾ ಕಡೆ ಬಂದು ನಾನು ಸಜ್ದಾ ಮಾಡಕ್ ಹೋಗಿಲ್ಲ, ಖಾನಾ ಕಾಬಾ ಗಾಡಿ ಬಂದು ನನ್ನ ಮಗುಗೆ ಸಜ್ದಾವನ್ನು ಮಾಡಕ್ ಹೋಗಿದ್ದು. ಅದಕ್ಕೆ ಆಲಾ ಹಜರತ್ ಹೇಳಿದ್ದಾರೆ ಏನಂತ, ಅಯ ಹಾಜಿಯೋ ಆವ ಶಹನ್ಶಾಹ का रोजा देखो, अय हाजियों आओ शहनशाह का रोजा देखो, काबा तो देख चुके हो, काबे का काबा देखो, काबा तो देख चुके हो, काबे का काबा देखो. ಪ್ರೀತಿಯ ಸಹೋದರರೇ, ಹಜರತ್ ತಾಯಿ ಹಲೀಮಾರು ಮತ್ತೆ ಮುಂದೆ ಪ್ರವಾಸ ಸ್ಟಾರ್ಟ್ ಮಾಡಿದ್ರು. ಪ್ರೀತಿಯ ಸಹೋದರರೇ, ಮುಂದೆ ಪ್ರವಾಸ ಸ್ಟಾರ್ಟ್ ಮಾಡಿದ ನಂತರ ಹಜರತ್ ತಾಯಿ ಹಲೀಮಾರು ಹೇಗೆ ಒಂಟಿ ಮೇಲೆ ಕುಂದಿರಬೇಕಿತ್ತು. ಅಲ್ಲಾಹು ಅಕ್ಬರ್, ಆ ಶಕ್ತಿ ಇರ್ಲಾರೋ ಒಂಟಿ ಏನಿದೆ ಸರಿಯಾಗಿ ನಡ್ಕೊಂಡು ಹೋಗ್ತಿದ್ದಿಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಹೇಗೆ ಕೈಯಲ್ಲಿ ತಗೊಂಡು ಒಂಟಿ ಮೇಲೆ ಕುಂದಿರಬೇಕಾಗಿತ್ತು, ಕುಂತಿದ್ರ ನಂತರ ಆ ಒಂಟಿಯವರಿಗೆ एकदम ಪವರ್ಫುಲ್, ಅತಿ ಜಾಸ್ತಿ ಶಕ್ತಿ ಬಂತು. ಪ್ರೀತಿಯ ಸಹೋದರರೇ, ಹಜರತ್ ತಾಯಿ ಹಲೀಮಾರು ಪ್ರವಾಸ ಸ್ಟಾರ್ಟ್ ಮಾಡಿದ್ರು. ಹೇಗೆ ಪ್ರವಾಸ ಸ್ಟಾರ್ಟ್ ಮಾಡಬೇಕಿತ್ತು, ಪ್ರೀತಿಯ ಸಹೋದರರೇ, ಏನು ಗೆಳೆಯತಿರು ಮುಂಚೆ ಬಂದು ಎಲ್ಲಾ ಮಕ್ಕಳಿಗೆ ತಗೊಂಡು ಹೋಗಿದ್ರು. ಅರ್ಧ ದಾರಿ ಒಳಗೆ ಎಲ್ಲಾರು ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಏನ್ ಹಾಕುತ್ತಿದ್ದಾರೆ, ಅರೆ ಹಲೀಮಾ, ಏನ್ ಬದಲಾವಣೆ ಮಾಡಿದ್ಯಾ, ಒಂಟಿ ಬದಲಾವಣೆ ಮಾಡಿದ್ಯಾ, ನೀ ಬದಲಾವಣೆ ಆಗಿದ್ಯಾ. ಪ್ರೀತಿಯ ಸಹೋದರರೇ, ಹಜರತ್ ತಾಯಿ ಹಲೀಮಾ ಹೇಳಾಕುತ್ತಿದ್ದಾರೆ, ಅಯ್ಯ ನನ್ನ ಗೆಳತಿಯರು ನಾನು ಬದಲಾವಣೆ ಆಗಿಲ್ಲ, ನನ್ನ ಗಂಡರು ಬದಲಾವಣೆ ಆಗಿಲ್ಲ, ನನ್ನ ಒಂಟಿನೇ ಬದಲಾವಣೆ ಇಲ್ಲ, ಒಂಟಿನೇ ಅದೇ ನಾನೇ ಅದೀನಿ. ಆದ್ರೆ ನನ್ನ ಕೈ ಬಳಿಗೆ ಮಗು ಏನಿದೆ ಅದು ಬದಲಾವಣೆ ಆಗಿದೆ. ಅಯ್ಯ ನನ್ನ ಗೆಳತಿಯರು ನನ್ನ ಮಗುಗೆ ತಗೊಂಡು ಬರೋದು ಮುಂಚೆ ಈ ಒಂಟಿ ಒಳಗೆ ಶಕ್ತಿ ಇದ್ದಿದ್ದಿಲ್ಲ. ನಾನು ಮಕ್ಕಳಿಂದ ಈ ಹೃದಯದ ಬೆಳೆಗೆ ನಾನು ಹೇಗೆ ತಗೊಂಡು ನಾನು ಈ ಒಂಟಿ ಮೇಲೆ ಕುಂದರ್ಬೇಕಾಗಿತ್ತು, ನಿಮ್ಮ ಒಂಟಿಗಿಂತ ಜಾಸ್ತಿ ಈ ಒಂಟಿ ಒಳಗೆ ಶಕ್ತಿ ಬಂತು ಅಂತ ಹೇಳ್ತಾರೆ ತಾಯಿ ಹಲೀಮಾರು. ಪ್ರೀತಿಯ ಸಹೋದರರೇ, ಹಜರತ್ ತಾಯಿ ಹಲೀಮಾರು ಹೇಳಾಕುತ್ತಿದ್ದಾರೆ, ನಾನು ಮನೆ ಸಮೀಪ ನನ್ನ ಊರಿನ ಸಮೀಪ ಹೋಗಿದ್ದ ನಂತರ ನನ್ನ ಊರಿನೊಳಗೆ ಬಡತನ ಜಾಸ್ತಿ, ಮಳೆ ಇಲ್ಲ, ಸರಿಯಾಗಿ ಮೇವು ಇಲ್ಲ, ಆಡುಗಳಿಗೆ ತಿನ್ಸೋಕೆ ಸರಿಯಾಗಿ ಮೇವು ಇದ್ದಿದ್ದಿಲ್ಲ. ಮಳೆ ಬಂದರೆ ಮೇವು ಬರುತ್ತದೆ, ಮಳೆನೇ ಇಲ್ಲ ಅಂದ್ರೆ ಎಲ್ಲ ಮೇವು ಬರಬೇಕು. ಪ್ರೀತಿಯ ಸಹೋದರರೇ, ಹಜರತ್ ತಾಯಿ ಹಲೀಮಾರು ಹೇಳ್ತಾರೆ, ಎಷ್ಟೋ ತಿಂಗಳಾಗಿತ್ತು ಮಳೆನೇ ಬಂದಿದ್ದಿಲ್ಲ. ಎಲ್ಲಾರು ಜನರು ಬರೀ ಮಳೆಗೆ ದಾರಿ ಕಾಯಕ್ ಕುಂತಿದ್ರು. ಏಕೆಂದ್ರೆ ಮಳೆ ಬರೋದು ಮುಂಚೆ ಮೋಡಗಳು ಜಮಾ ಆಗ್ಬೇಕು, ಮಳೆ ಬರೋದು ಮುಂಚೆ ಎಲ್ಲಾ ಗಾಳಿಗಳು ಬರುತ್ತದೆ. ಪ್ರೀತಿಯ ಸಹೋದರರೇ, ಆಮೇಲೆ ಮಳೆ ಆಕಾಶದಿಂದ ಪ್ರಪಂಚದಲ್ಲಿ ಬರುತ್ತದೆ. ಆದ್ರೆ ಇಲ್ಲಿ ನೋಡಿದ ತಕ್ಷಣ ಬದಲಾವಣೆ ಆಗುತ್ತಿದೆ. ಬದಲಾವಣೆ ಹೇಗೆ, ಅಯ್ಯ ತಾಯಿ ಹಲೀಮಾ, ನಿನ್ನ ಮನೆಯೊಳಗೆ ನಿನ್ನ ಊರಿನೊಳಗೆ ಇಂತಹ ಮಕ್ಕಳು ಯಾರು ಬಂದಿದ್ದಿಲ್ಲ. ಆ ಮಕ್ಕಳು ಇದ್ದರೇ ಮಳೆ ಆಕಾಶದಿಂದ ಪ್ರಪಂಚದಲ್ಲಿ ಬರ್ತಿದ್ದಿಲ್ಲ. ಈ ರಹಮತುಲ್ ಆಲಮೀನ್ ಮಗು ಏನ್ ಬರಾಕುತ್ತಿದೆ, ಈ ಮಗುವಿನ ಕಾಲು ಇಳಿದು ಮುಂಚೆನೆ ಅಲ್ಲಾಹ್ ರಹಮತಿನ ಮಳೆ ನಿನ್ನ ಊರಿನ ಮೇಲೆ ಕಳ್ಸಾಕುತ್ತಿದ್ದಾನೆ. ಪ್ರೀತಿಯ ಸಹೋದರರೇ, ನಮ್ಮ ಹುಜೂರ್ ತಾಯಿ ಹಲೀಮಾ ಊರಿನ ಒಳಗೆ ಬರೋದು ಮುಂಚೆನೆ ರಹಮತಿನ ಮಳೆ ತಗೊಂಡು ಬರಾಕುತ್ತಿದ್ದಾರೆ. ಪ್ರೀತಿಯ ಸಹೋದರರೇ, ಹಜರತ್ ತಾಯಿ ಹಲೀಮಾರು ಮನೆ ಒಳಗೆ ಬಂದ್ರು. ಬಂದಿದ ನಂತರ ಎಷ್ಟು ತಿಂಗಳಾಯ್ತು ಆಗಿದ ನಂತರ ಪ್ರೀತಿಯ ಸಹೋದರರೇ, ಎಲ್ಲಾರು ಜನರು ವಿಚಿತ್ರ ಆಯ್ತು. ರಾತ್ರಿ ಸಮಯ ಇದೆ, ಎಲ್ಲಾರು ಜನರು ಆಕಾಶ ಕಡೆ ನೋಡಕ್ ಬಂದಿದ್ರು. ಎಲ್ಲಾರು ಜನರು ಆಕಾಶ ಕಡೆ ತನ್ನ ದೃಷ್ಟಿ ಹಾಕೊಂಡು ಕೂತಿದ್ರು. ನೋಡಿದ ನಂತರ ಏನ್ ನೋಡ್ತಾರೆ, ಒಂದು ಕಡೆ ಚಂದ್ರ ಒಂದು ಜಗದಲ್ಲಿ ನಿಂತರ ಕೂತಿದ್ದಿಲ್ಲ. ಈಚಾ ಕಡೆ ಒಮ್ಮೆ ಬರಾಕುತ್ತಿದೆ, ಈಚಾ ಕಡೆ ಒಮ್ಮೆ ಬರಾಕುತ್ತಿದೆ. ಎಲ್ಲಾರು ಜನರು ಹುಚ್ಚರಾದ್ರು. ಇದೇ ಏನಪ್ಪ, ಚಂದ್ರ ಏನು ಇವತ್ತು ಒಂದು ಜಗ ಕಡೆ ನಿಂತರ ಕೂತಿಲ್ಲ, ಕಾರಣ ಏಕೆ? ಪ್ರೀತಿಯ ಸಹೋದರರೇ, ನೀವು ಚಂದ್ರ ಏನಿದೆ ಅಚ್ಚಾ ಕಡೆ ಇಚ್ಚಾ ಕಡೆ ಆಟ ಆಡೋದು ನೀವು ನೋಡಕೊಟ್ಟಿದ್ರ, ಅಟ್ಟ ಆಳದ ನೋಡಕೊಟ್ಟಿದ್ರ. ಆ ಚಂದ್ರ ಏನಿದೆ ತನ್ನ ಸ್ವಂತನಿಂದ ಅಲ್ಲಿ ಓಡಾಡಕೊಟ್ಟಿಲ್ಲ. ನನ್ನ ತಾಯಿ ಹಲೀಮಾ ಮನೆ ಒಳಗೆ ನನ್ನ ಹುಜೂರ್ ಏನು ಮಲಗಿದ್ದಾರೆ. ಇವತ್ತು ಮಕ್ಕಳಿಗೆ ಆಟ ಆಡೋದಕ್ಕೆ ಗೊಂಬೆ ಬೇಕು, ನನ್ನ ಹುಜೂರ್ ಸೊಸಂಗೆ ಗೊಂಬೆ ಅವಶ್ಯಕತೆ ಇಲ್ಲ. ಚಂದ್ರನಿಂದ ನನ್ನ ಹುಜೂರ್ ಸೊಸೆ ಆಟ ಆಡ್ತಿದ್ರು. ಪ್ರೀತಿಯ ಸಹೋದರರೇ, ಜನರು ಹೇಳಿದ್ರು
ಚಂದ್ರ ಒಂದು ಜಗ ಕಡೆ ಎದಕ್ ನಿಂದ ಕೂತಿಲ್ಲ, ಏಕೆಂದ್ರೆ ನಮ್ಮ ಹುಜೂರ್ ಸಲ್ಲಲ್ಲಾಹು ತನ್ನ ಪಟ್ಟನಿಂದ ಚಂದ್ರ ಜೊತೆ ಆಟ ಆಡ ಕೂತಿದ್ದಾರೆ. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ರೀತಿ ಮೋಜಿಸಾಕೊಂಡಿತ್ತು. ಇಷ್ಟೆಲ್ಲ ಪ್ರೀತಿಯ ಸಹೋದರರೇ, ಹೇಳೋರೇ ಹೇಳ್ತಾರೆ ಏನಂತ, ನಾವು ಎಲ್ಲಾರು ಬಡತನದಲ್ಲಿ ಇದೀವಿ. ಎಲ್ಲಾ ಮನೆ ಒಳಗೆ ಮಲಗೋದು ಮುಂಚೆ ರಾತ್ರಿ ಸಮಯದಲ್ಲಿ ಎಲ್ಲಾರು ದೀಪವನ್ನು ಆರಿಸಿ ಮಲಗ್ತಿದ್ರು. ಏಕೆಂದ್ರೆ ಎಣ್ಣೆ ಬಹಳ ಏನು ರೇಟ್ ಜಾಸ್ತಿ ಇತ್ತು. ರಾತ್ರಿಗೆ ಮಲಗೋದ್ ಮುಂಚೆ ಎಲ್ಲಾರು ದೀಪ ಏನಿದೆ ಆರಿಸಿ ಮಲಗ್ತಿದ್ರು. ಕತ್ಲ ಮಾಡ್ಕೊಂಡು ಎಲ್ಲಾರು ಮಲಗ್ತಿದ್ರು. ರಾತ್ರಿ ಸಮಯದಲ್ಲಿ ಯಾರು ಹೆಣ್ಣು ಮಕ್ಕಳು ಎಚ್ಚರಾಗ್ತಿದ್ರು, ಅವರು ಎಚ್ಚರಾಗಿದ ನಂತರ ಒಂದು ದೃಷ್ಟಿ ತಾಯಿ ಹಲೀಮಾ ಮನೆ ಕಡೆ ಹೋಗಿತ್ತು. ಹೇಗೆ ದೃಷ್ಟಿ ಹಾಕ್ಬೇಕಿತ್ತು, ಅವ್ರು ಏನ್ ನೋಡ್ತಾರೆ, ತಾಯಿ ಹಲೀಮಾ ಮನೆ ಒಳಗೆ ಎಷ್ಟು ಬೆಳಕಿದೆ, ಬರೀ ಬೆಳಗಿನ ಬೆಳಕು ಹಾಕುತ್ತಿದೆ. ಬೆಳಗಿನ ಜಾವದಲ್ಲಿ ಎಲ್ಲಾರು ಹೆಣ್ಣು ಮಕ್ಕಳು ಏನ್ ಕೂಡ್ತಿದ್ರು, ಎಲ್ಲಾರು ಹೇಳ್ತಿದ್ರು, ಅಯ್ಯ ತಾಯಿ ಹಲೀಮಾ ಏಕೆ ನಿನ್ನ ಮನೆ ಒಳಗೆ ಎಣ್ಣೆ ಜಾಸ್ತಿ ತಗೊಂಡು ಬಂದಿದ್ಯಾ, ಅಷ್ಟು ದೊಡ್ಡ ಶ್ರೀಮಂತರಾಗಿದ್ಯಾ, ಯಾಕೆ ನನ್ನ ಜೊತೆ ಎದಕ್ಕೆ ಪ್ರಶ್ನೆ ಮಾಡಕ್ ಹೋಗಿದ್ರ, ಮಾಡೋದು ಕಾರಣ ಏಕೆ? ತಾಯಿ ಹಲೀಮಾ ಹೇಳಿದ ನಂತರ ಎಲ್ಲಾರು ಹೆಣ್ಣು ಮಕ್ಕಳು ಹೇಳಿದ್ರು, ಅಯ್ಯ ಹಲೀಮಾ, ನಾವು ರಾತ್ರಿಗೆ ಮಲಗೋದು ಮುಂಚೆ ದೀಪ ಆರಿಸಿ ಮಲಗ್ತೀವಿ, ನೀ ನೋಡಿದ್ರೆ ಮನೆಯೊಳಗೆ ದೀಪ ಆರಿಸೋದಿಲ್ಲ, ಬರೀ ಬೆಳಗಿನ ಬೆಳಕಿರುತ್ತದೆ, ಇದು ಎಂತಾದಿದ್ದು? ಹೇಳಿದ ನಂತರ ಹಜರತ್ ತಾಯಿ ಹಲೀಮಾ ಹೇಳಿದ್ರು, ಅಯ್ಯೋ ಅದ್ರ ಬಗ್ಗೆ ನೀವು ಕೇಳಕ್ ಹೊಂತಿದ್ರ, ಬಾರಿ ಒಂದು ರಾತ್ರಿ ನನ್ನ ಮನೆಯಲ್ಲಿ ಬಂದು ನೋಡ್ರಿ. ಪ್ರೀತಿಯ ಸಹೋದರರೇ, ಬೆಳಗಿನ ಜಾವದಲ್ಲಿ ಇಲ್ಲಿ ಮಾತುವನ್ನಾಗಿದ್ದ ನಂತರ ಎಲ್ಲಾರು ಹೆಣ್ಣು ಮಕ್ಕಳು ಒಂದೇ ದಾರಿ ಕಾಯಕ್ ಕುಂತಿದ್ರು. ನಾವು ಸಾಯಂಕಾಲ ಹೋಗ್ಬೇಕು, ತಾಯಿ ಹಲೀಮಾರು ಮನೆಯೊಳಗೆ ಬೆಳಕು ನಾವು ಹುಡುಕಾಡಬೇಕು. ಆ ಬೆಳಕಿನ ದೀಪ ಎಲ್ಲಿಂದ ಬರಾಕುಂತಿದೆ, ಆ ದೀಪದ ಬೆಳಕು ಯಾವ ದೀಪದಿಂದ ಬರಾಕುಂತಿದೆ, ನಮ್ಮ ಮನೆಯೊಳಗೆ 10 ದೀಪ ಹಚ್ಚಿದ್ರೆ ಆ ರೀತಿ ಬೆಳಕು ಕಂಡು ಬರೋದಿಲ್ಲ. ಇವ್ರ ಮನೆಯೊಳಗೆ ಎಂತಹ ದೀಪ ಇರಬಹುದು, ಇಡೀ ಮನೆ ತುಂಬಾನೇ ಬೆಳಕನೆ ಕಂಡು ಬರಾಕುಂತಿದೆ. ಪ್ರೀತಿಯ ಸಹೋದರರೇ, ಎಲ್ಲಾರು ಹೆಣ್ಣು ಮಕ್ಕಳು ರಾತ್ರಿ ಸಮಯದಲ್ಲಿ ತಾಯಿ ಹಲೀಮಾ ಮನೆಯೊಳಗೆ ಬರುತ್ತಾರೆ. ಮನೆಗೆ ಬರೋದು ಸಮೀಪ ಏನಿದೆ, ಎಲ್ಲಾ ಮೊದಲಿಗೆ ದೀಪ ಏನಿದೆ ಆ ಎಲ್ಲಾ ದೀಪ ತುಕಡಿ ಮಾಡಿ ಒಗ್ಗಿದ್ದು ಒಂದು ಮೂಲ ಕಂಡು ಬರಾಕುಂತಿದ್ದು. ಎಲ್ಲಾರು ಹೆಣ್ಣು ಮಕ್ಕಳು ವಿಚಾರ ಮಾಡಿದ್ರು, ಏನು ಮಂದಿರಕ್ಕಿನ ಎಲ್ಲಾ ದೀಪದು ಏನು ವಸ್ತುಗಳಿದೆ ಎಲ್ಲಾ ಪೂಡಿ ಮಾಡಿ ಒಂದ್ ಮೂಲೆಯಾಗ ಒಗ್ಗಿದ್ದಾರೆ, ಒಳಗಡೆ ಯಾವ್ದು ದೀಪ ಇರಬಹುದು ನಾವು ನೋಡ್ಲೇಬೇಕು. ಎಲ್ಲಾರು ಹೆಣ್ಣು ಮಕ್ಕಳು ಒಳಗಡೆ ಬಂದಿದ ನಂತರ ಏನ್ ಇರ್ತಾರೆ, ಅದರ ತಾಯಿ ಹಲೀಮಾ ಇರ್ತಾರೆ, ನನ್ನ ಮನೆ ಒಳಗೆ ದೀಪ ಹೊರಗಡೆ ಬಂದಿದ್ದೀರಲ್ಲ, ನನ್ನ ಮನೆ ಒಳಗೆ ನೀವು ಬೆಳಕನ್ನು ನೋಡಕ್ ಬಂದಿದ್ದೀರಲ್ಲ, ಈ ಬೆಳಕು ಏನಿದೆ ಅಂತ ದೀಪದ ಬೆಳಕಲ್ಲ, ನನ್ನ ಮನೆ ಒಳಗೆ ನನ್ನ ಹಾಲು ಕುಡಿಯುವ ಮಗು ಮೊಹಮ್ಮದ್ ಏನಿದ್ದಾರೆ ಅವ್ರ ಮುಖದ ಬೆಳಕನಿಂದ ನನ್ನ ಇಡೀ ಮನೆಯೊಳಗೆ ಬೆಳಕನ್ನು ಕಂಡು ಬರಬಹುದು. ಎಲ್ಲಾರು ಹೆಣ್ಣು ಮಕ್ಕಳು ನೋಡಿ ವಿಚಿತ್ರವಾದ್ರು, ಅಲ್ಲಾಹು ಅಕ್ಬರ್, ನಮ್ಮ ಮನೆ ಒಳಗೆ 20 ದೀಪಗಳು ಹಚ್ಚಿದ್ರೆ ಈ ರೀತಿ ಬೆಳಕು ಬಂದಿದ್ದಿಲ್ಲ, ಇದು ಎಂತ ಮುಖ ಇರಬಹುದು, ರಾತ್ರಿ ಒಳಗೆ ಚಂದ್ರಕ್ಕಿಂತ ಜಾಸ್ತಿ ಇಡೀ ಮನೆಯ ಬೆಳಕು ಕೂತಿದೆ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಪ್ರೀತಿಯ ಸಹೋದರರೇ, ಈ ರೀತಿ ಬೆಳಕನ್ನು ನೋಡಿದ ನಂತರ ಎಲ್ಲಾರು ಹುಚ್ಚರಾದ್ರು. ಇದು ಯಾರ್ದು ಶಾನು? ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಮುಖದ ಬೆಳಕು. ಪ್ರೀತಿಯ ಸಹೋದರರೇ, ಇಷ್ಟೇ ಇಲ್ಲ, ಒಂದು ಸಾರಿ ಎಲ್ಲಾರು ಹೆಣ್ಣು ಮಕ್ಕಳು ಎಲ್ಲಾರು ಗೆಳತಿಯರು ಒಂದು ಊರಿನಲ್ಲಿ ಜಮಾ ಆಗ್ತಿದ್ರು. ಅವರು ತಮ್ಮ ಚಿಕ್ಕ ಮಕ್ಕಳಿಗೆ ಯಾರೇ ತಮ್ಮರಿಗೆ ತಗೊಂಡು ಬಂದು ಮೂರ್ಯಾಕ್ ಬಂದಿದ್ರು. ಎಲ್ಲಾರು ಆಟ ಆಡ್ತಿದ್ರು, ಒಂದು ಕಾಂಪಿಟೇಷನ್ ಮಾಡ್ತಿದ್ರು. ಏನಂತ, ನನ್ನ ತಮ್ಮ ಎಷ್ಟು ಚಲೋ ಇದ್ದಾನೆ, ನನ್ನ ತಮ್ಮನ ಮುಖದ ಬೆಳಕು ಎಷ್ಟು ಸೌಂದರ್ಯ ಜಾಸ್ತಿ ಇದೆ, ನನ್ನ ತಮ್ಮನ ಮುಖದ ಎಷ್ಟು ಜಾಸ್ತಿ ಇದೆ, ನೋಡಿ ಎಲ್ಲಾರು ಕಾಂಪಿಟೇಷನ್ ಮಾಡ್ತಿದ್ರು. ಹಜರತ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಪ್ರೀತಿಯ ಸಹೋದರ ಅವ್ರ ತಂಗಿ ಹೆಸರೇನು, ಶೇಮಾ ಅಂತ ಹೇಳಿದ್ದಾರೆ. ಹಜರತ್ ಶೇಮಾ ಅವ್ರು ಹೇಗೆ ಅವ್ರ ಹುಜೂರ್ ಸಲ್ಗೆ ಕೈಯಲ್ಲಿ ತಗೊಂಡು ಬಂದು ಆ ಎಲ್ಲಾ ಗೆಳತಿಗೆ ಏನು ತನ್ನ ಸಣ್ಣ ಚಿಕ್ಕ ತಮ್ಮರಿಗೆ ತಗೊಂಡು ಕುಂತಿದ್ರು ಮೂಲೆಯೊಳಗೆ. ಆ ಜಗದಲ್ಲಿ ಹಜರತ್ ಶೇಮಾ ಅವರು ಬಂದು ಏನ್ ಹೇಳ್ತಾರೆ, ನೀವು ಎಲ್ಲಾರು ನಿಮ್ಮ ತಮ್ಮ ಬಗ್ಗೆನೆ ಮಾತಾಡ್ತೀರಾ, ಒಂದು ದೃಷ್ಟಿ ನನ್ನ ತಮ್ಮನ ಬಗ್ಗೆ ನೋಡಿ ಎಲ್ಲ ಇಲ್ಲಿ, ಒಂದು ದೃಷ್ಟಿ ನನ್ನ ತಮ್ಮನ ಮೇಲೆ ಹಾಕಿ ನೋಡಿ ಎಲ್ಲ ಇಲ್ಲಿ. ಪ್ರೀತಿಯ ಸಹೋದರರೇ, ಎಲ್ಲಾರು ಗೆಳತಿಯರು ಅವರು ತನ್ನ ತಮ್ಮನ ಬಗ್ಗೆ ಎಷ್ಟು ಒಳ್ಳೆಯವಾದ ಮಾತಾಡ ಕೂತಿದ್ರು. ಹಜರತ್ ಶೀಮಾ ಅವರು ನನ್ನ ಹುಜೂರ್ಗೆ ಹೇಗೆ ಕೈಯಲ್ಲಿ ತಗೊಂಡು ಬಂದು ಕೇಳಬೇಕಿತ್ತು. ಎಲ್ಲಾ ಗೆಳತಿಯರು ಬರೀ ಒಂದೇ ಮಾತು ಹೇಳಿದ್ರು, ಅಯ್ಯ ಶೀಮಾ, ನಿನ್ನ ತಮ್ಮ ಏನಿದ್ದಾನೆ ನಮ್ಮ ತಮ್ಮನ ಬರಾಬರಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಏಕೆಂದ್ರೆ ನಿನ್ನ ತಮ್ಮನ ಬಗ್ಗೆ ನಾವು ಹೇಳ್ಬೇಕಂದ್ರೆ ಈ ಪ್ರಪಂಚದ ಯಾವುದೇ ಅಕ್ಷರ ನಮಗೆ ನಾಲಿಗಳು ಸಿಗೋದಿಲ್ಲ. ಅತ್ಯಂತ ಜಾಸ್ತಿ ಸೌಂದರ್ಯ ನಿನ್ನ ತಮ್ಮನ ಮುಖದ ಮೇಲೆ ಇದೆ. ಅಯ್ಯ ಶೀಮಾ ಅಂತ ಎಲ್ಲಾರು ಗೆಳತಿಯರು ಹೇಳಕ್ಕೊತಿದ್ರು. ಪ್ರೀತಿಯ ಸಹೋದರಿ, ಇದಾಗಿದ ನಂತರ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಗೆ ಬರ್ತಾ ದೊಡ್ಡರಾದ್ರು. ಪ್ರೀತಿಯ ಸಹೋದರರೇ, ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಲ್ಲಾ ಜನರಿಗೆ ರಹಮತ್ ಆಗಿ ಬಂದಿದ್ದಾರೆ. ಬರೀ ಮುಸಲ್ಮಾನ್ ಜನರಿಗೆ ರಹಮತುಲ್ ಆಲಮೀನ್, ಬರೀ ರಹಮತುಲ್ ಮುಸ್ಲಿಮೀನ್ ಅಂತ ಬಂದಿಲ್ಲ, ರಹಮತುಲ್ ಮುಸ್ಲಿಮೀನ್ ಅಂತ ಬಂದಿಲ್ಲ. ರಹಮತುಲ್ ಆಲಮೀನ್ ಅಂದರೆ ಇಡೀ ಪ್ರಪಂಚಕ್ಕೆ ರಹಮತ್ ಆಗಿ ಬಂದಿದ್ದಾರೆ. ಇಡೀ ಪ್ರಪಂಚ. ಪ್ರೀತಿಯ ಸಹೋದರರೇ, ಈ ಪ್ರಪಂಚದಲ್ಲಿ ಸಿಖ್ಖರು ಬಂದ್ರು, ಹಿಂದೂ ಬಂದ್ರು, ಇಸಾಯಿ ಬಂದ್ರು, ಎಲ್ಲಾ ತರಹದ ಸಮಾಜ
ಸಮಾಜದ ಜನರು ಬಂದ್ರು. ಪ್ರೀತಿಯ ಸಹೋದರರೇ, ಬರೀ ಮುಸಲ್ಮಾನ್ ಜನರಿಗೆ ಒಳ್ಳೆಯವಾದ ಸಂದೇಶ ಕೊಡಕ ಬಂದಿಲ್ಲ, ಬರೀ ಮುಸಲ್ಮಾನ್ ಜನರಿಗೆ ಅಷ್ಟು ಪವಿತ್ರವಾದ ಪುರಾಣಗಳು ಬಂದಿಲ್ಲ. ಈ ಪ್ರಪಂಚದಲ್ಲಿ ಎಷ್ಟು ಸಮಾಜಿನ ಜನರಿದ್ದಾರೆ, ಎಲ್ಲಾ ಜನರಿಗೆ ಅಲ್ಲಾಹನ ಗ್ರಂಥ ತಗೊಂಡು ಬಂದಿದ್ದಾರೆ, ಎಲ್ಲಾ ಜನರಿಗೆ ರಹಿಮತವನ್ನು ತಗೊಂಡು ಬಂದಿದ್ದಾರೆ. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ತಆಲಾ ವಸಲ್ಲಂ ಅವರು ಎಲ್ಲಾ ಸಮಾಜ ಜನರಿಗೆ ಎಂತಹ ವೈರವಾದ ಜ್ಞಾನ ಕೊಟ್ಟರು, ಶಿಕ್ಷಣ ಕೊಟ್ಟರು. ಪ್ರೀತಿಯ ಸಹೋದರರೇ, ಒಂದು ವಾಕ್ಯ ಇದೆ, ಹಜರತ್ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ತಆಲಾ ಅನ್ಹು ಕುರಾನ್ಗೆ ಅತಿ ಜಾಸ್ತಿ ಪ್ರೀತಿ ಮಾಡ್ತಿದ್ರು, ಕುರಾನ್ ಜಾಸ್ತಿ ಓದ್ತಿದ್ರು. ಎಲ್ಲಾರು ಜನರು ಮಕ್ಕನಲ್ಲಿ ಹಿಂಸೆ ಕೊಟ್ಟಿದ್ರು, ನೋವು ಕೊಟ್ಟಿದ್ರು. ಯಾರು ಮುಸಲ್ಮಾನ ಆಗಿದ್ರು ಎಲ್ಲಾರಿಗೆ ಹಿಂಸೆ, ನೋವು, ಶಿಕ್ಷೆ ಜಾಸ್ತಿ ಕೊಟ್ಟಿದ್ರು. ಹಜರತ್ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ತಆಲಾ ಅನ್ಹು ಮಕ್ಕ ಬಿಟ್ಟು ಏನು ಹಬ್ಷ ಕಡೆ ಹೋಗಕ್ ಕುಂತಿದ್ರು. ಪ್ರೀತಿಯ ಸಹೋದರರೇ, ದಾರಿ ಬಳಿಗೆ ಮಾಲಿಕ್ ಬಿನ್ ದುಮ್ರಾ ಭೇಟಿ ಆದ. ಆಗಿದ ನಂತರ ಏನ್ ಹೇಳ್ದ, ಐ ಅಬೂಬಕರ್ ಎಲ್ಲಿ ಹೊಟ್ಟಿದ್ದೀರಾ, ಎಲ್ಲಿ ಹೋಗಕ್ ಕುಂತಿದ್ದೀರಾ? ಹಜರತ್ ಅಬೂಬಕರ್ ಸಿದ್ದಿಕ್ ಹೇಳಿದ್ರು, ನಾನು ಮಕ್ಕ ಬಿಟ್ಟು ಹೊಟ್ಟಿದ್ದೇನೆ, ನಾನು ಮಕ್ಕನಲ್ಲಿ ಇರುವುದಿಲ್ಲ, ನಾನು ಮಕ್ಕನಲ್ಲಿ ಇದ್ದು ನಾನು ಜೀವನ ಮಾಡುವುದಿಲ್ಲ. ಮಾಲಿಕ್ ಬಿನ್ ದುಮ್ರಾ ಕೇಳಿದ್ರು, ಐ ಅಬೂಬಕರ್ ಹೇಗೆ ಹೊಟ್ಟಿದ್ದೀರಾ, ಏಕೆ ಹೊಟ್ಟಿದ್ದೀರಾ, ಹಂಗೇನಾಯ್ತು ನಿಮ್ಮ ಜೊತೆ? ಹಜರತ್ ಅಬೂಬಕರ್ ಸಿದ್ದಿಕ್ ಹೇಳಿದ್ರು, ನಾನು ಮುಸಲ್ಮಾನ ಆಗಿದ ನಂತರ ಕುಫಾರಿ ಮಕ್ಕ ಅವರು ನನಗೆ ಹಿಂಸೆ ಕೊಡಕ್ ಕುಂತಿದ್ದಾರೆ, ನನಗೆ ಹೊಡ್ಯಾಕ್ ಕುಂತಿದ್ದಾರೆ, ನನಗೆ ನೋವು ಕೊಡಕ್ ಕುಂತಿದ್ದಾರೆ, ನಾನು ಮಕ್ಕದಲ್ಲಿ ಇರುವುದಿಲ್ಲ. ಮಾಲಿಕ್ ಬಿನ್ ದುಮ್ರಾ ಏನ್ ಮಾಡಿದ್ದ, ಐ ಅಬೂಬಕರ್ ನೀವು ಬಿಟ್ಟು ಹೋಗೋದು ಅವಶ್ಯಕತೆ ಇಲ್ಲ, ನಿಮ್ಮ ರಕ್ಷಣೆ ನಾನು ಮಾಡುತ್ತೇನೆ, ನಿಮ್ಗೆ ಸಪೋರ್ಟ್ ನಾನು ಕೊಡುತ್ತೇನೆ. ಪ್ರೀತಿಯ ಸಹೋದರರೇ, ಇದು ಮಾತು ಹೇಳಿದ ನಂತರ ಮಾಲಿಕ್ ಬಿನ್ ದುಮ್ರಾ ಹೋಗಿ ಏನ್ ಮಾಡಿದ್ದ, ದೊಡ್ಡ ದೊಡ್ಡ ಏನೇ ಕುಫಾರಿ ಕುರೇಶ್ ಅವ್ರ ಎಲ್ಲಾ ಶ್ರೀಮಂತರ ಜೊತೆ ಮಾತಾಡಿದ. ಏನಂತ, ನಾನು ಅಬೂಬಕರ್ ಸಿದ್ದಿಕ್ ರಕ್ಷಣೆ ಮಾಡಕ್ ಬಂದಿದ್ದೀನಿ, ಅವರು ನನ್ನ ಮನೆಯೊಳಗೆ ಇರುತ್ತಾರೆ, ನಾನು ಅವ್ರ ಜೋಪಾನ ಮಾಡುತ್ತೇನೆ, ನಾನು ಅವರಿಗೆ ಸಹಾಯ ಮಾಡುತ್ತೇನೆ ಅಂತ ಎಲ್ಲಾರ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಮಾಲಿಕ್ ಬಿನ್ ದುಮ್ರಾ ಹೇಳಿದ. ಹೇಳಿದ ನಂತರ ದೊಡ್ಡ ಒಂದು ಶ್ರೀಮಂತರು ಏನ್ ಹೇಳಿದ್ರು, ಆಯ್ತು ಐ ಮಾಲಿಕ್ ಬಿನ್ ದುಮ್ರಾ, ಆದರೆ ಅವರು ನಿನ್ನ ಮನೆಯೊಳಗೆ ಇರಬಹುದು, ಆದರೆ ಜೋರಾಗಿ ಅವರು ಕುರಾನ್ ಓದಬಾರದು, ಕುರಾನ್ ಜೋರಾಗಿ ಓದಬಾರದು, ಅವ್ರು ಇರ್ಬೇಕಂದ್ರೆ ಕುರಾನ್ ಓದಬಾರ್ದು. ನೋಡು, ಐ ಮಾಲಿಕ್ ಬಿನ್ ದುಮ್ರಾ ಈ ರೀತಿ ಕಂಡೀಷನ್ ಮಾಡಿ ಅವ್ರಿಗೆ ಇಡೋ ಮನೆಯೊಳಗೆ. ಹಜರತ್ ಏನು ಮಾಲಿಕ್ ಬಿನ್ ದುಮ್ರಾ ಬಂದು ಏನ್ ಮಾಡಿದ್ದ, ಆಯ್ತು ನಾನು ಅದೇ ಪ್ರಕಾರ ಹೇಳ್ತೇನೆ. ಪ್ರೀತಿಯ ಸಹೋದರರೇ, ಹಜರತ್ ಅಬೂಬಕರ್ ಸಿದ್ದಿಕ್ ಬಂದು ಮಾಲಿಕ್ ಬಿನ್ ದುಮ್ರಾ ಹೇಳಿದ್ದ, ಐ ಅಬೂಬಕರ್ ನೀವು ಇರಬಹುದು, ಆದ್ರೆ ಕುರಾನ್ ಓದಾಕ್ ಹೋಗ್ಬೇಡಿ. ಪ್ರೀತಿಯ ಸಹೋದರರೇ, ಹಜರತ್ ಅಬೂಬಕರ್ ಸಿದ್ದಿಕ್ 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, ಆದ್ರೆ ಮನಸ್ಸನ್ನು ತಡ್ಕೊಳಕ್ ಕುಂತಿಲ್ಲ, ಹೃದಯ ಒಳಗೆ ಶಾಂತಿನೇ ಸಿಗಾಕ್ ಕುಂತಿಲ್ಲ. ಪ್ರೀತಿಯ ಸಹೋದರರೇ, ಇವತ್ತು ನಾವು ಹುಜೂರಿನ ಉಮ್ಮತ್ ಅಂತ ಹೇಳ್ತೀವಿ, ನಾವು ಹುಜೂರ್ಗೆ ಪ್ರೀತಿ ಮಾಡ್ತೀವಿ ಅಂತೀವಿ. ಇವತ್ತು ನಮ್ಮ ಜೀವ ಒಳಗೆ ನಾವು ಒಂದು ದೃಷ್ಟಿ ಹಾಕಿ ನೋಡ್ಬೇಕು. ಪ್ರೀತಿ ಅಂದ್ರೆ ಅಂತ ಇಂತ ಪ್ರೀತಿ ಇಲ್ಲ. ಪ್ರೀತಿಯ ಸಹೋದರರೇ, ಹಜರತ್ ಅಬೂಬಕರ್ ಸಿದ್ದಿಕ್ ಬರೀ 3 ದಿನ ತನಕ ಅವ್ರು ಕುರಾನ್ ಓದಿಲ್ಲ. ಯಾವ ರೀತಿ ಅವ್ರ ಮನಸ್ಸಿಗೆ ನೋವು ಹಾಕುತ್ತಿದ್ರು, ಏನಾದ್ರೂ ವಸ್ತು ಕಳ್ಕೊಂಡಿರಬಹುದು, ಏನಾದ್ರೂ ದೇಹದಿಂದ ವಸ್ತು ದೂರ ಆಗಿರಬಹುದು, ಆ ರೀತಿ ಹೃದಯಕ್ಕೆ ನೋವು ಆಗಕುಂತಿತ್ತು. ಹಜರತ್ ಅಬೂಬಕರ್ ಸಿದ್ದಿಕ್ 3ನೇ ದಿನದಲ್ಲಿ ಮೈದಾನ್ ಸಮೀಪ ಬಂದು ಹೊರಗಡೆ ಕುಂತು ಕುರಾನ್ ಓದಾಕುಂತಿದ್ರು. ಏಕೆ ಎಲ್ಲಾ ಶ್ರೀಮಂತರು ಕುರಾನ್ ಓದೋಕೆ ಹಠವನ್ನು ಮಾಡಿದ್ರು? ಏಕೆಂದ್ರೆ ಯಾರು ಕುರಾನ್ ಅನ್ನು ಕೇಳ್ತಿದ್ರು, ಎಲ್ಲಾರು ಜನರು ಬರೀ ಕುರಾನ್ ಅನ್ನು ಕೇಳ್ಕೊಂತ ನಿಂದಿರ್ತಿದ್ರು. ಪ್ರೀತಿಯ ಸಹೋದರಿ, ಹಜರತ್ ಅಬೂಬಕರ್ ಸಿದ್ದಿಕ್ ಹೊರಗಡೆ ಬಂದು ಹೇಗೆ ಕುರಾನ್ ಓದಾಕುಂತಿದ್ರು, ಹೇಗೆ ಕುರಾನ್ ಓದಾಕುಂತಿದ್ರು. ಎಲ್ಲಾ ಮನೆಗಳಿರುವ ಎಲ್ಲಾರು ಹೆಣ್ಣು ಮಕ್ಕಳು, ಎಲ್ಲಾರು ಪುರುಷರು, ಆಟ ಆಡುವ ಎಲ್ಲಾ ಚಿಕ್ಕ ಚಿಕ್ಕ ಹುಡುಗರು ಹಜರತ್ ಅಬೂಬಕರ್ ಸಿದ್ದಿಕಿನ ಧ್ವನಿಯನ್ನು ಕೇಳಿ ಎಲ್ಲಾ ಆಟ ಆಡೋದು ಬಿಟ್ಟು ಬಂದು ಹಜರತ್ ಅಬೂಬಕರ್ ಸಿದ್ದಿಕಿನ ಕುರಾನ್ ಅನ್ನು ಕೇಳಕುಂತಿದ್ದಾರೆ. ಹೆಣ್ಣು ಮಕ್ಕಳು ಏನು ಮನೆಯಲ್ಲಿ ಕೆಲಸ ಮಾಡ್ತಿದ್ರು, ಎಲ್ಲಾರು ಹೊರಗಡೆ ಬಂದು ಹಜರತ್ ಅಬೂಬಕರ್ ಸಿದ್ದಿಕಿನ ಕುರಾನ್ ಅನ್ನು ಕೇಳಕುಂತಿದ್ದಾರೆ. ಎಷ್ಟೆಷ್ಟು ಶ್ರೀಮಂತರು ಹೊರಗಡೆ ಕುಂತು ಕೆಲಸ ಮಾಡ್ತಿದ್ರು, ಎಲ್ಲಾರು ತನ್ನ ಕೆಲಸ ಬಿಟ್ಟು ಹಜರತ್ ಅಬೂಬಕರ್ ಸಿದ್ದಿಕರು ಓದೋದು ಕುರಾನ್ ಅನ್ನು ಕೇಳಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಎಲ್ಲಾ ಶ್ರೀಮಂತರಿಗೆ ಹೇಗೆ ಗೊತ್ತಾಗಬೇಕಿತ್ತು ಹಜರತ್ ಅಬೂಬಕರ್ ಸಿದ್ದಿಕ್ ಕುರಾನ್ ಓದಕ್ ಕುಂತಿದ್ದಾರೆ. ಮಾಲಿಕ್ ಬಿನ್ ದುಮ್ರಾಗೆ ಸಂದೇಶ ಏನು ಬರೀತ್ ಕಳಿಸಿದ್ರು, ಐ ಮಾಲಿಕ್ ಬಿನ್ ದುಮ್ರಾ, ನಾವು ನಿಮ್ಗೆ ಏನ್ ಹೇಳಿದೀವಿ, ಅವರು ಕುರಾನ್ ಓದಬಾರದು ಅಂತ ನಾವು ಹೇಳಿದೀವಿ, ಆದ್ರೆ ಅಬೂಬಕರ್ ಕುರಾನ್ ಓದಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಮಾಲಿಕ್ ಬಿನ್ ದುಮ್ರಾ ಬಂದು ಏನ್ ಹೇಳಿದ, ಐ ಅಬೂಬಕರ್, ನಾನು ನಿಮ್ಗೆ ರಕ್ಷಣೆ ಮಾಡ್ತಿದ್ಯಾ, ನನ್ನ ಸಪೋರ್ಟ್ ನಲ್ಲಿ ನೀವು ಇದ್ದೀರಿ, ಆದ್ರೆ ನನ್ನ ಮಾತಿನ ಪ್ರಕಾರ ನೀವು ನಡ್ಕೊಂಡು ಹೋಗಿಲ್ಲ. ಹಜರತ್ ಅಬೂಬಕರ್ ಸಿದ್ದಿಕ್ ಏನ್ ಹೇಳಿದ್ರು, ಐ ಮಾಲಿಕ್ ಬಿನ್ ದುಮ್ರಾ, ನಿನ್ನ ರಕ್ಷಣೆ ನನಗೆ ತೆಗಿಬೇಕು, ನಿನ್ಗಾಗಿ ನಾನು ಪವಿತ್ರವಾದ ಕುರಾನ್ ಓದುದು ಬಿಡಬೇಕು, ನಿನ್ಗಾಗಿ ನಾನು ಪವಿತ್ರವಾದ ಗ್ರಂಥವನ್ನು ಓದುದು ಬಿಡಬೇಕು, ಯಾವುದೇ ಕಾರಣಕ್ಕೂ ನಾನು ಕುರಾನ್ ಓದುದು ಬಿಡೋದಿಲ್ಲ. ಹಜರತ್ ಅಬೂಬಕರ್ ಸಿದ್ದಿಕ್ ಏನ್ ಹೇಳಿದ್ರು, ನೀನು ರಕ್ಷಣೆ ಮಾಡಿದ್ರೆ ಎಷ್ಟು ವರ್ಷ ನೀನು ರಕ್ಷಣೆ ಮಾಡಬಹುದು, 1 ದಿನ, 2 ದಿನ, 1 ವರ್ಷ, 3 ವರ್ಷ, ಆದ್ರೆ ನಿನ್ಕಿಂತ ಜಾಸ್ತಿ ಭರವಸೆ ಅಲ್ಲಾಹನ ಮೇಲೆ ಇದೆ. ಯಾಕೆಂದ್ರೆ ನೀನು ಬರೀ ಜೀವಿತ ಇರೋ ತನಕ ನನ್ಗೆ ರಕ್ಷಣೆ ಮಾಡಬಹುದು. ಅಲ್ಲಾಹನಿಗೆ ಯಾರು ಪ್ರೀತಿ ಮಾಡಿದ್ರು, ಅಲ್ಲಾಹನ್ಕಿಂತ ಜಾಸ್ತಿ ಪ್ರೀತಿಯ ಸಹೋದರರೇ, ಪ್ರಪಂಚದಲ್ಲಿ ಹುಜೂರ್ಗೆ ಜೀವಕ್ಕಿಂತ ಜಾಸ್ತಿ ಯಾರು ಪ್ರೀತಿ ಮಾಡಿದ್ರು, ಅವರು ಬರೀ ಪ್ರಪಂಚದಲ್ಲಿ ಅಷ್ಟೇ ಶಕ್ತಿ ಇರೋದಿಲ್ಲ, ಶಕ್ತಿ
ನಂತರ ರಸೂಲನ ಸತ್ತಿನ ಸ್ವರ್ಗದಲ್ಲಿ ಹೋಗುತ್ತಾರೆ ಅಂತ ಹಜರತ್ ಅಬೂಬಕರ್ ಸಿದ್ದಿಕ್ ಹೇಳಿದ್ರು. ಅದಕ್ಕೆ ಪ್ರೀತಿಯ ಸಹೋದರಿ, ಕುರ್ಆನ್ ಬಗ್ಗೆ ಎಷ್ಟು ಶಾಯರ್ ಬರೀತಾರೆ ಏನಂತ, ಹೈ ಕೌಲೆ ಮೊಹಮ್ಮದ್ ಕೌಲೆ ಖುದಾ ಫರ್ಮಾನ ಬದಲಾ ಜಾಯೇಗಾ ಬದಲೇಗಾ ಜಮಾನ ಲಾಖ್ ಮಗರ್ ಕುರ್ಆನ್ ನ ಬದಲಾ ಜಾಯೇಗಾ. ಪ್ರೀತಿಯ ಸಹೋದರಿ, ಪವಿತ್ರವಾದ ಕುರ್ಆನ್ಗೆ ಇಷ್ಟು ಪ್ರೀತಿ ಮಾಡ್ತಿದ್ರು. ಇಷ್ಟಂತಿಲ್ಲ, ಎಷ್ಟೋ ಸಹಾಬಾ ಕರಾಮರು ಹುಜೂರ್ ಸಲ್ಲಲ್ಲಾಹು ತನ್ನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ರು. ಪ್ರೀತಿಯ ಸಹೋದರಿ, ಒಂದು ಸಾರಿ ಒಬ್ಬ ಯತೀಮ ಚಿಕ್ಕವಾದ ಹುಡುಗ ಬಂದು ರಸೂಲುಲ್ಲಾಹನ ಬಾರಿಗೆ ಬಂದು ಏನ್ ಮಾಡಿದ, ಯಾ ರಸೂಲಲ್ಲಾಹ್, ನನ್ನ ಮನೆ ಸಮೀಪ ಒಂದು ಗಿಡ ಇದೆ. ಆ ಗಿಡ ಪಕ್ಕಕ್ಕೆ ಏನು ಒಬ್ಬ ಯಹೂದಿ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಗಿಡ ಉತ್ತತಿ ಗಿಡ ಇದೆ. ಯಾ ರಸೂಲಲ್ಲಾಹ್, ಆ ಗಿಡದ ತಂಗಿಗಳು ಉತ್ತತಿಗಳು ನನ್ನ ಮನೆ ಮುಂದೆ ಬೆಳುತ್ತದೆ ಯಾ ರಸೂಲಲ್ಲಾಹ್. ಆ ವ್ಯಕ್ತಿ ಗಾಡಿ ಕಟ್ಟಿದ್ರೆ ಗಾಡಿ ಕಟ್ಟಾಕೆ ಆಗುತ್ತಿಲ್ಲ, ಆದ್ರೆ ಆ ಗಿಡ ಮಾರೋದಕ್ಕೆ ಕೊಡುವಂದ್ರೆ ಆ ವ್ಯಕ್ತಿ ಗಿಡವನ್ನು ಮಾರಕುಂತಿಲ್ಲ. ಯಾ ರಸೂಲಲ್ಲಾಹ್, ನನಗೆ ಹೇಗೆ ಮಾಡಿ ಆ ಗಿಡದ ಉಳಿಸಿ ಯಾ ರಸೂಲಲ್ಲಾಹ್. ಆ ಚಿಕ್ಕ ಹುಡುಗ ಹೇಗೆ ಹೇಳಬೇಕಿತ್ತು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲಾ ಜನರಿಗೆ ಕರೆಸಿದ್ರು, ಎಷ್ಟು ಸಹಾಬಾ ಕರಾಮಿದ್ರು. ಮತ್ತು ಆ ಯಹೂದಿ ವ್ಯಕ್ತಿ ಬಂದಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಆ ಗಿಡ ಏನಿದೆ ಈ ಚಿಕ್ಕವಾದ ಹುಡುಗನಿಗೆ ಕೊಟ್ಟು ಬಿಡು. ಈ ಗಿಡದ ಬದಲಿ ಸ್ವರ್ಗನಲ್ಲಿ ಒಂದು ಅತಿ ದೊಡ್ಡವಾದ ಗಿಡ ನಾನು ನಿನಗೆ ಕೊಡುತ್ತೇನೆ. ಸ್ವರ್ಗನಲ್ಲಿ ಪ್ರಪಂಚದ ಗಿಡ ಇದೆ, ಆ ಗಿಡದ ಬದಲು ಸ್ವರ್ಗದಲ್ಲಿ ನಾನು ದೊಡ್ಡವಾದ ಗಿಡ ಕೊಡ್ತೀನಿ. ಆ ಗಿಡ ಎಂತಹ ಗಿಡ, ಆ ಗಿಡದ ಅಳತಿ ಮಾಡಬೇಕಂದ್ರೆ 100 ವರ್ಷ ನೀವು ಕಳಿಬೇಕು, ಆದ್ರೆ ಆ ಗಿಡದ ಅಳತಿ ನಿಮ್ ಕೈ ಮಾಡಾಕ ಬರುವುದಿಲ್ಲ. ಅಂತ ದೊಡ್ಡವಾದ ಗಿಡ ಸ್ವರ್ಗದ ಸಿಗಾಕೊಂಡಿದೆ. ಆ ಯಹೂದಿ ವ್ಯಕ್ತಿ ಏನ್ ಮಾಡಿದ್ದ, ಇಲ್ಲ ನನ್ಗೆ ಬೇಡ. ಆದ್ರೆ ಪ್ರೀತಿಯ ಸಹೋದರಿ, ಸಹಾಬಾ ಕರಾಮಲ್ಲಿ ಹಜರತ್ ಅಬೂ ದಹದಾ ರದಿಯಲ್ಲಾಹು ತಆಲಾ ಅನ್ಹು ಅವರು ಎದ್ದು ನಿಂತರು. ಯಾ ರಸೂಲಲ್ಲಾಹ್, ಈ ಆಫರ್ ನನ್ಗಿದೆ ಯಾ ರಸೂಲಲ್ಲಾಹ್, ಈ ಆಫರ್ ನನಗೆ ಸಿಗಬಹುದು ಯಾ ರಸೂಲಲ್ಲಾಹ್. ಕಡ್ಡಾಯವಾಗಿ ನಿಮಗೆ ಸಿಗಬಹುದು, ನೀವು ತಗೋಬಹುದು ಯಾ ರಸೂಲಲ್ಲಾಹ್. ಹಂಗಂದ್ರೆ ನನ್ನ ದೊಡ್ಡವಾದ ತೋಟ ಏನಿದೆ ಯಾ ರಸೂಲಲ್ಲಾಹ್, ಆ ಗಿಡದ ಬದ್ದಿ ನಾನು ಇಡೀ ತೋಟ ನಾನು ಕೊಡುತ್ತೇನೆ ಯಾ ರಸೂಲಲ್ಲಾಹ್. ಪ್ರೀತಿಯ ಸಹೋದರಿ, ಒಂದು ಗಿಡದ ಮಾತಾಗ ಕುಂತಿದೆ. ಅಬೂ ದಹದಾ ಅದು ತೋಟದು ಎಷ್ಟು ಮಾತು ಬಂದಿತ್ತು. ಇಡೀ ಮಕ್ಕಾದು ಜನರು ಹಜರತ್ ಅಬೂ ದಹದಾ ಅದು ತೋಟದ ಬಗ್ಗೆ ಹೇಳ್ತಾರೆ. ಆ ತೋಟ ಒಳಗೆ ಸೃಷ್ಟಿಯಾಗಿರುವ ಎಷ್ಟು ಉತ್ತತಿಗಳಿದೆ, ಅಂತ ಉತ್ತತಿಗಳು ಯಾವುದೇ ಗಿಡದಿಂದ ಸಿಗೋತಿದ್ದಿಲ್ಲ. ಅಂತ ಉತ್ತತಿ ಹಜರತ್ ಅಬೂ ದಹದಾ ತೋಟ ಒಳಗೆ ಸಿಕ್ತಿತ್ತು. ಪ್ರೀತಿಯ ಸಹೋದರಿ, ಹಜರತ್ ಅಬೂ ದಹದಾ ಏನ್ ಮಾಡಿದ್ರು, ಯಾ ರಸೂಲಲ್ಲಾಹ್, ನಾನು ತಗೊಂತೀನಿ ಯಾ ರಸೂಲಲ್ಲಾಹ್, ಆ ಗಿಡ ನಂಗೆ ಕೊಟ್ಟು ಬಿಡಿ ಯಾ ರಸೂಲಲ್ಲಾಹ್. ಪ್ರೀತಿಯ ಸಹೋದರಿ, ಆ ಯಹೂದಿ ವ್ಯಕ್ತಿಗಳಿಗೆ ಬಂದು ಹಜರತ್ ಅಬೂ ದಹದಾ ಹೇಳಿದ್ರು, ನೋಡಪ್ಪ, ಆ ಗಿಡ ಏನಿದೆ ನಂಗೆ ಕೊಟ್ಟು ಬಿಡು, ಅದರದ ಬದಲಿ ನಾನು ನಿನ್ಗೆ ನನ್ನ ತೋಟ ಕೊಡುತ್ತೇನೆ. ಆ ಯಹೂದಿ ವ್ಯಕ್ತಿ ಏನ್ ಮಾಡಿದ್ದ, ಅಬೂ ದಹದಾ ಏನೇ ಹೇಳಕುಂತಿದ್ಯಾ ಯೋಚನೆ ಮಾಡು. ನಿನ್ನ ತೋಟ ಇಡೀ ಊರಿನೊಳಗೆ ಎಲ್ಲಾರು ಜನರ ಕಣ್ಣಿದೆ, ಎಲ್ಲಾರು ಜನರು ನಿನ್ನ ತೋಟ ಬಗ್ಗೆ ಒಳ್ಳೆವಾದ ಮಾತು ಹೇಳುತ್ತಾರೆ. ಅದೇ ತೋಟ ನನ್ಗೆ ಕೊಡ್ತೀಯಾ? ಅದೇ ತೋಟ ಕೊಡುತ್ತೇನೆ. ಅಬೂ ದಹದಾ, ಆ ತೋಟದ ಒಳಗೆ ದೊಡ್ಡವಾದ ಮನಿ ಇದೆ, ಆ ಮನಿನೇ ನನಗೆ ಸಿಗುತ್ತದೆ. ಮನಿ ನಿನ್ಗೆ ಕೊಡುತ್ತೇನೆ. ಮನಿ ಅಷ್ಟೇ ಅಲ್ಲ, ಆ ತೋಟ ಒಳಗೆ ಎಷ್ಟು ವಸ್ತು ಇದೆ, ಎಲ್ಲಾ ವಸ್ತು ನೀನೇ ತಗೋ, ಆದ್ರೆ ನಿನ್ನ ಮನಿ ಸಮೀಪ ಏನ್ ಗಿಡ ಇದೆ ಆ ಗಿಡ ನನಗೆ ಕೊಟ್ಟು ಬಿಡು ಸಾಕು. ಪ್ರೀತಿಯ ಸಹೋದರರೇ, ಇಲ್ಲೇ ಪ್ರಪಂಚದ ಗಿಡದ ಬಗ್ಗೆ ಅಲ್ಲ, ಸ್ವರ್ಗದ ಗಿಡದ ಬಗ್ಗೆ ಬಂದಿದೆ ಮಾತು. ಸ್ವರ್ಗದ ಗಿಡದ ಬಗ್ಗೆ ಇದು ಹೇಗೆ ಎಲ್ಲ ಕನ್ಫರ್ಮ್ ಆಯ್ತು. ಹಜರತ್ ಅಬೂ ದಹದಾ ರದಿಯಲ್ಲಾಹು ಅನ್ಹು ತೋಟಗಳಿಗೆ ಓಡಿ ಬಂದ್ರು. ಅವ್ರಿಗೆ ಹೆಂತಿರು ತೋಟ ಒಳಗಿದ್ರು, ಮಕ್ಕಳಿದ್ರು. ಅಬೂ ದಹದಾ ಅವರು ಬಂದು ವದರ್ ಹೇಳಿದ್ರು, ಐ ಉಮ್ಮೆ ದಹದಾ, ಹೊರಗಡೆ ಬಾರಿ, ನಿಮ್ಮ ಮಕ್ಕಳಿಗೆ ಹೊರಗಡೆ ಬಾರಿ, ಈ ತೋಟವನ್ನು ನಾನು ಮಾರಿಬಿಟ್ಟಿದ್ದೇನೆ. ಐ ಅಬೂ ದಹದಾ, ಐ ಉಮ್ಮೆ ದಹದಾ, ಇದು ತೋಟ ನಮ್ದು ಅಲ್ಲ, ಹೊರಗಡೆ ಬಂದ್ಬಿಡ್ರಿ, ನೀವು ಹೊರಗಡೆ ಬಂದ್ಬಿಡ್ರಿ. ಹಜರತೆ ಅಬೂ ದಹದಾ ವದರ್ ಹೇಳಿದ ನಂತರ ಉಮ್ಮೆ ದಹದಾ ಅವ್ರ ಹೆಂಡತಿಯರು ಏನ್ ಯೋಚನೆ ಮಾಡಿದ್ದು ಓಡಿ ಬಂದ್ರು. ನನ್ನ ಗಂಡ ದೊಡ್ಡವಾದ ಬಿಸ್ನೆಸ್ ಮ್ಯಾನ್ ಇದ್ದಾನೆ, ದೊಡ್ಡವಾದ ಶ್ರೀಮಂತರ ಕೈ ಬಳಿಗೆ ಈ ತೋಟ ಮಾರಿ ಬಂದಿರಬಹುದು. ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಇದೆ. ಇವತ್ತು ಅದೇ ಯಾರಾದ್ರೂ ನಮ್ಮ ಹಜರತ್ ಆಗಲಿ ಇಮಾಮ್ ಸಾಹೇಬ್ರಾಗಲಿ ಅವ್ರು ಏನಾದ್ರು ಹೇಳಿ ಈ ರೀತಿ ಒಂದು ಏನಾದ್ರೂ ವಸ್ತು ಕಳಿಸಿದ್ರೆ ಸ್ವರ್ಗ ಅದೇ ಸಿಗ್ತೈತಿ, ಇದೇ ಸಿಗಿತ್ತು, ಇನ್ನು 10 ಸಾರಿ ಯೋಚನೆ ಮಾಡ್ತೀವಿ. ಹಜರತ್ ಹಿಂಗ್ ಕೇಳಿದ್ರೆ ಕೊಡ್ಬೇಕೇನೆ ಬೇಡ 10 ಸಾರಿ ಯೋಚನೆ ಮಾಡ್ತೀವಿ. ಅಲ್ಲಿ ಹಿಂಗ್ ಕೇಳಿದ್ರು ಹಿಂಗ್ ಕೊಟ್ರು, ಒಂದೇ ಕ್ಷಣದಲ್ಲಿ ಬದಲಾವಣೆ ಆಯ್ತು. ಪ್ರೀತಿಯ ಸಹೋದರರೇ, ಅದೇ ನಾವು ಏನಾದ್ರೂ ಪುರುಷರು ಆ ರೀತಿ ವಸ್ತು ಮಾರಿ ಬಂದಿದ್ರೆ, ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಮನಿ ಉಳಿದ್ರು ಏನ್ ಹೇಳ್ತಾರ, ಯಾರಿಗೆ ಮಾರಿ ಬಂದಿದ್ದೀರಾ? ಹಜರತರು ಬಯಾನ್ ಮಾಡಿದ್ರು, ಯಾರು ಮಸಜಿದ್ಗೆ ಒಂದು ದೊಡ್ಡವಾದ ವಸ್ತು ಕೊಡಿಸ್ತಾರ, ಇಲ್ಲಾಂದ್ರೆ ಯಾರು ಮಸೂದಿ ಕಡಿಸ್ತಾರ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಒಂದು ಮಸಜಿದ್ ಕಟ್ಟಿಸೋದು ಬದಲಿ ಸ್ವರ್ಗದಲ್ಲಿ ಒಂದು ಮನಿ ಕಟ್ಟಿಸ್ತಾನಂತೆ.
ಅವರು ಈ ರೀತಿ ಪ್ರತಿಫಲವನ್ನು ಹೇಳಿದರು. ಅದೇ ಮಾತಿನ ಪ್ರಕಾರ ನಾನು ನನ್ನ ಜೇಬಲ್ಲಿರುವ ಕಿಂಮತಿ ವಸ್ತು ನಾನು ಕೊಟ್ಟು ಬಂದಿದ್ದೇನೆ. ಎಲ್ಲಾರು ಹೆಣ್ಣು ಮಕ್ಕಳಂತ ಹೇಳಕ್ಕೋದಿಲ್ಲ, ಸ್ವಲ್ಪ ಹೆಣ್ಣು ಮಕ್ಕಳು ಈ ರೀತಿ ಇರಬಹುದು. ಅವ್ರು ಏನ್ ಹೇಳ್ತಾರ, ಯಾಕೆ ಕೊಟ್ಟು ಬಂದಿದ್ದೀರಾ? ಸ್ವರ್ಗ ಹೇಗೆ ಕೇಳಿದ್ರು, ನೀವು ಕೊಟ್ಟು ಬಂದಿದ್ದೀರಾ? ಹೇಗೆ ಕೊಟ್ಟು ಬಂದಿದ್ದೀರಾ? ಯಾರಾದ್ರೂ ಹೇಳ್ತಾರೆ ಪ್ರೀತಿಯ ಸಹೋದರಿ, ಒಮ್ಮೆ ದಹದ ಈ ರೀತಿ ಯೋಚನೆ ಮಾಡಿಲ್ಲ. ಹೊರಗಡೆ ಬಂದಿದ್ದ ನಂತರ ತನ್ನ ಗಂಡನ್ ಕೇಳಿದ್ರು, ಅಬ್ಬು ದಹದ ಎಲ್ಲಿ ಮಾರಿ ಬಂದಿದ್ರ, ಯಾರಿಗೆ ಕೊಟ್ಟು ಬಂದಿದ್ರ, ಎಂತಹ ಜನರಿಗೆ ಕೊಟ್ಟು ಬಂದಿದ್ರ? ಹಜರತ್ ಅಬ್ಬು ದಹದ ಹೇಳಿದ್ರು, ಒಮ್ಮೆ ದಹದ ಒಬ್ಬ ವ್ಯಕ್ತಿ ರಸೂಲ ಬಾರ್ಗೆ ಬಂದಿದ್ದ. ಈ ರೀತಿ ಮಾತುಗಳನ್ನು ಹಾಕುತ್ತಿದ್ದು, ಬರೀ ಒಂದು ಗಿಡದ ಮಾತು ಬಂತು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಯಹೂದಿ ವ್ಯಕ್ತಿಗೆ ಹೇಳಿದ್ರು, ವ್ಯಕ್ತಿ ನೀನು ಒಂದು ಗಿಡ ಕೊಡು, ಸ್ವರ್ಗದ ದೊಡ್ಡವಾದ ಗಿಡ ನಿನಗೆ ಸಿಗುತ್ತಿದೆ, ಅಂತಹ ಗಿಡವನ್ನು ನಿನಗೆ ಸಿಗುತ್ತಿದೆ. ಆ ವ್ಯಕ್ತಿ ನಂಬಾಕೊತ್ತಿದ್ದಿಲ್ಲ, ಆ ವ್ಯಕ್ತಿ ಗಿಡ ತಗೊಳಕೊತ್ತಿದ್ದಿಲ್ಲ. ಪ್ರೀತಿಯ ಸಹೋದರರೇ, ಅಬೂ ದಹದ ತನ್ನ ಹೆಂಡತಿಗೆ ಹೇಳಿದ್ರು, ಆ ವ್ಯಕ್ತಿ ಗಿಡವನ್ನು ತಗೊಳಕೊತ್ತಿದ್ದಿಲ್ಲ, ಆದ್ರೆ ಆ ಮಾತು ನಾನು ಕೇಳಿದ ನಂತರ ಆ ಸ್ವರ್ಗದ ಗಿಡದ ಬಗ್ಗೆ ನಾನು ಪ್ರಪಂಚವನ್ನು ಎಲ್ಲ ತೋಟ ನಾನು ಮಾಡಿ ಬಂದಿದ್ದೇನೆ. ಇದು ಹೇಗೆ ಮಾತು ಹೆಂಡತಿ ಕೇಳಬೇಕಿತ್ತು. ಹೆಂಡತಿ ಏನ್ ಹೇಳಿದ್ರು, ಎಂತ ದೊಡ್ಡವಾದ ನೀವು ಒಳ್ಳೆವಾದ ಕೆಲಸ ಮಾಡಿ ಬಂದಿದ್ದೀರಾ. ಮೊದ್ಲಿಗೆ ನಾನು ಎಲ್ಲ ತೋಟವನ್ನು ಬಿಟ್ಟು ಹೊರಗಡೆ ಬಂದು ಏನೋ ಜೋಡಿವರೆಗೆ ಉತ್ತತ್ತಿದ್ರು, ಎಲ್ಲಾ ಉತ್ತತ್ತಿವನ್ನು ತೋಟ ಒಳಗೆ ಇಟ್ಟು ಬರಾಕೊತಿದ್ದಾರೆ. ಅಷ್ಟಿಲ್ಲ ಪ್ರೀತಿಯ ಸಹೋದರರೇ, ಹಜರತ್ ಅಬೂ ದಹದ ಚಿಕ್ಕ ಚಿಕ್ಕ ಮಕ್ಕಳಿದ್ರು, ಅವ್ರದ್ದು ಬಾಯಿ ಒಳಗೆ ಆ ಚಿಕ್ಕ ಚಿಕ್ಕ ಮಕ್ಕಳು ಏನು ಉತ್ತತ್ತಿ ತಿನ್ನಕ್ ಕುಂತಿದ್ರು. ಅಬೂ ದಹದ ಅವರು ಎಂತ ಏನ್ ಮಾಡಿದ್ರು, ನನ್ನ ಮಕ್ಕಳು ನಿಮ್ಮ ಬಾಯಿ ಒಳಗೆ ಎಲ್ಲ ಉತ್ತತ್ತಿ ತೆಗಿರಿ, ಈ ಉತ್ತತ್ತಿ ಬಂದು ನಮ್ಗೆ ಸ್ವರ್ಗದ ಗಿಡವನ್ನು ಸಿಗಬಾರ್ದು, ಆ ರೀತಿ ಆಗಬಾರದು. ಪ್ರೀತಿಯ ಸಹೋದರರೇ, ಇದೆಲ್ಲ ತೋಟವನ್ನು ಯಹೂದಿ ವ್ಯಕ್ತಿಗೆ ಕೊಟ್ಟಿದ ನಂತರ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಅಬೂ ದಹದ ಅಬೂ ದಹದ ಸ್ವರ್ಗದಲ್ಲಿ ದೊಡ್ಡವಾದ ಗಿಡ ಇದೆ. ಅಬೂ ದಹದ ಸ್ವರ್ಗದಲ್ಲಿ ದೊಡ್ಡವಾದ ಗಿಡ ಇದೆ. ಎಷ್ಟು ದೊಡ್ಡವಾದ ಗಿಡದಲ್ಲಿ ಎಷ್ಟು ಉತ್ತತಿಗಳಿದೆ, ಅದರ ನೆರಳು ನೋಡಿದ್ರೆ ಎಷ್ಟು ಉತ್ತವಾದ ನೆರಳು ಬಿದ್ದಿದೆ. ಅಬೂ ದಹದ ಈ ತೋಟದ ಬಗ್ಗೆ ಸ್ವರ್ಗದ ತೋಟ ಏನು ಗಿಡ ನಿನಗೆ ಸಿಕ್ಕಿದೆ ಅಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಖುಷಿಯಿಂದ ಹೇಳಕೊಟ್ಟಿದ್ರು. ಪ್ರೀತಿಯ ಸಹೋದರರೇ, ಸ್ವಲ್ಪ ದಿನ ಆಗಿದ ನಂತರ ಯುದ್ಧ ಯುಹುದ್ ಜಂಗೆ ಉಹುದ್ ಏನು ಐಲಾನ್ ಆಯ್ತು. ಆ ಯುದ್ಧದಲ್ಲಿ ಪ್ರೀತಿಯ ಸಹೋದರರೇ, ಅಬೂ ದಹದ ಅವರು ಕೂಡಿದ್ರು. ಯುದ್ಧ ಆಗಿದ ನಂತರ ಪ್ರೀತಿಯ ಸಹೋದರರೇ, ಎಷ್ಟೋ ಸಹಾಬಾ ಕರಾಮರು ತನ್ನ ಜೀವ ತ್ಯಾಗ ಮಾಡಿದ ನಂತರ ಎಲ್ಲಾ ಜನರಿನ ದೇಹವನ್ನು ಒಂದು ಜಾಗದಲ್ಲಿ ಜಮಾ ಮಾಡಕುತ್ತಿದ್ದಾರೆ. ಪ್ರೀತಿಯ ಸಹೋದರರೇ, ಆ ದೇಹದಲ್ಲಿ ಹಜರತ್ ಅಬೂ ದಹದ ಅವರ ದೇಹ ಇತ್ತು. ಆ ದೇಹವನ್ನು ನೋಡಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದೇ ಮಾತು ಹೇಳಕುತ್ತಿದ್ರು, ಅಬೂ ದಹದ ಎಂತಹ ಒಳ್ಳೆಯವಾದ ಕೆಲಸ ಮಾಡಿದ್ರ, ಅಬೂ ದಹದ ಎಂತ ಒಳ್ಳೆಯವಾದ ಕೆಲಸ ಮಾಡಿದ್ರ. ಪ್ರಪಂಚದ ಒಂದು ಗಿಡಕ್ಕಾಗಿ ಆ ಗಿಡದಕ್ಕಿಂತ ಜಾಸ್ತಿ ಸ್ವರ್ಗದ ಗಿಡದ ಬಗ್ಗೆ ನೀವು ಇಚ್ಛೆ ಪಡ್ಕೊಂಡಿದ್ರ, ಎಷ್ಟು ಪ್ರೀತಿ ಮಾಡಿದ್ರ. ಅಬೂ ದಹದ ಆ ಪ್ರೀತಿ ಪ್ರಕಾರ ಇವತ್ತು ನಿಮ್ಗೆ ಅಸರ್ಗದ ಗಿಡವನ್ನು ಸಿಕ್ಕಿದೆ ಅಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕುತ್ತಿದ್ದಾರೆ. ಪ್ರೀತಿಯ ಸಹೋದರರೇ, ಇವರು ಸಹಾಬಾ ಕರಾಮರು ಇಷ್ಟೇ ಅಂತಿಲ್ಲ, ಎಷ್ಟೋ ಹೆಣ್ಣು ಮಕ್ಕಳು ಜೀವಕ್ಕಿಂತ ಜಾಸ್ತಿ ಹುಜೂರ್ಗೆ ಪ್ರೀತಿ ಮಾಡ್ತಿದ್ರು. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಯುದ್ಧದಲ್ಲಿ ಮುಗಿದ ನಂತರ ಎಲ್ಲಾರು ಸಹಾಬಾ ಕರಾಮರು ಹೊಳ್ಳಿ ಬರಾಕುತ್ತಿದ್ರು. ಬರುವ ಸಂದರ್ಭದಲ್ಲಿ ಒಬ್ಬಕಿ ತಾಯಿ, ಇವತ್ತು ನಮ್ಮ ಅಕ್ಕ ತಂಗಿಯರಿಗೆ ನಾನು ಹೇಳ್ತೇನೆ, ನಿಮ್ಮ ಮಕ್ಕಳಿಗೆ ಎಷ್ಟರಾಗಿ ಪ್ರಪಂಚದಲ್ಲಿ ರಸೂಲುಲ್ಲಾಹನ ಆಶಿಕನ್ನು ಮಾಡ್ರಿ, ರಸೂಲುಲ್ಲಾಹಗೆ ಪ್ರೀತಿ ಮಾಡೋರಾಗ್ರಿ. ಇವತ್ತು ನಮ್ಮ ಯುವಕರು ಈ ಪ್ರಪಂಚದಲ್ಲಿ ಬಂದಿದ್ದ ನಂತರ 22 ವಯಸ್ಸಾಗಿದ್ದ ನಂತರ ಇವತ್ತು ಎಂತ ಪ್ರೀತಿ ಒಳಗೆ ಹುಚ್ಚರಾಗುತ್ತಿದ್ದಾರೆ. ಇಂತ ಪ್ರೀತಿ ಒಳಗೆ ಹುಚ್ಚರಾಗ್ರಿ. ಎದಕ್ಕೆ ನಿಮ್ಮ ಜೀವನ ನೀವು ಎಷ್ಟು ಚರ್ವಣಸ್ ಮಾಡ್ಕೊಳಕ್ ಕೂತಿದ್ದೀರಾ? ಪ್ರೀತಿಯ ಸಹೋದರರೇ, ಈ ಪ್ರಪಂಚದಲ್ಲಿ ಯಶಸ್ವಿ ಆಗಬೇಕೆಂದ್ರೆ, ಈ ಪ್ರಪಂಚದಲ್ಲಿ ಯಶಸ್ವಿ ಆಗಿ ಪ್ರೀತಿ ಪಡ್ಕೋದು, ಕಬರನಲ್ಲಿ ನೀವು ಶಾಂತಿ ತಗೋಬೇಕಂದ್ರೆ, ಕಬರಿಂದ ಹಿಡಿದು ಸ್ವರ್ಗ ಹೋಗಬೇಕಂದ್ರೆ ಒಂದೇ ಪ್ರೀತಿ ನಿಮ್ಮ ಕಡ್ಡಾಯವಾಗಿ ಪ್ರೀತಿ ಇರಬೇಕು. ಅದು ಪ್ರೀತಿ ಯಾವ್ದು ಪ್ರೀತಿ? ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿ ಒಂದು ಇರಬೇಕು. ಅದಕ್ಕೆ ಹೇಳ್ತಾರೆ, ಉನೇ ಜಾನ ಉನೇ ಮಾನ ಕೈಸೆ ರಕ್ತಾ ಹೈ ಕ್ಯಾ ಕಾ ಬಿಲ್ಲಾಹಿಲ್ ಹಮ್ದ್ ವ ದುನಿಯಾ ಸೆ ಮುಸಲ್ಮಾನ್ ಗಯಾ, ಲಿಲ್ಲಾಹಿಲ್ ಹಮ್ದ್ ವ ದುನಿಯಾ ಸೆ ಮುಸಲ್ಮಾನ್ ಗಯಾ. ಯಾರಾದ್ರೆ ಕೇಳಿದ್ರೆ ಏನ್ ಹೇಳ್ಬೇಕು? ಕಣ್ಣಿನ ನಕ್ಷತ್ರ ಹೆಸರು ಮುಹಮ್ಮದ್, ಹೃದಯದ ಬೆಳಕು ಹೆಸರು ಮುಹಮ್ಮದ್. ಕಣ್ಣಿನ ನಕ್ಷತ್ರ ಹೆಸರು ಮುಹಮ್ಮದ್, ಹೃದಯದ ಬೆಳಕು ಹೆಸರು ಮುಹಮ್ಮದ್. ಕೇಳುತ್ತಾನೆ ಪರಮಾತ್ಮ, ಏನೇನು ತಂದೀಯ? ನಾನು ಅಲ್ಲಾಹನ ಬಾರಿಗೆ ಹೇಳುತ್ತೇನೆ, ಹೆಸರು ಮುಹಮ್ಮದ್. ಅಲ್ಲಾ, ನಾನು ರಸೂಲುಲ್ಲಾಹನ ಪ್ರೀತಿ ತಗೊಂಡು ಬಂದಿದ್ದೇನೆ, ರಸೂಲುಲ್ಲಾಹನ ಹೆಸರು ತಗೊಂಡು ಬಂದಿದ್ದೇನೆ. ಪ್ರೀತಿಯ ಸಹೋದರರೇ, ಆ ತಾಯಿ ಎಲ್ಲಾಗೆ ಕೇಳ್ಕೊಂಡು ಬರಾಕೊತ್ತಿತ್ತು, ಏನಂತ? ನನ್ನ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಗಿದ್ದಾರೆ, ನನ್ನ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಗಿದ್ದಾರೆ? ಎಲ್ಲಾ ಸಹಾಬಕರು ಹಾಕುತ್ತಿದ್ರು, ತಾಯಿ ನಿನ್ನ ಗಂಡ ಯುದ್ಧದಲ್ಲಿ ಶಹೀದಾಗಿದ್ದಾನೆ, ಸತ್ತಿದ್ದಾನೆ, ತ್ಯಾಗ ಆಗಿದ್ದಾನೆ. ಆದ್ರೆ ಆ ತಾಯಿ ಏನ್ ಹೇಳಿದ್ರು? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಗಿದ್ದಾರೆ? ಅವ್ರು ಆರಾಮಿದ್ದಾರೆ ಇಲ್ಲ? ಮತ್ತು ಒಬ್ರು ಕೊಡಿದ್ರು, ತಾಯಿ ನಿನ್ನ ತಮ್ಮ ಸತ್ತಿದ್ದಾನೆ ಯುದ್ಧದಲ್ಲಿ, ಅವರು ತನ್ನ ಜೀವನ ತ್ಯಾಗ ಮಾಡಿದ್ರು, ಮತ್ತು ಅವರ ಬಗ್ಗೆ ಯೋಚನೆ ಮಾಡಿಲ್ಲ. ನನ್ನ ಹೃದಯದ ಬೆಳಕು ನನ್ನ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಗಿದ್ದಾರೆ, ನನ್ನ ಹುಜೂರ್ ಅವರು ಹೇಗಿದ್ದಾರೆ? ಮತ್ತು ಒಬ್ರು ಕುಡಿದ್ರು, ತಾಯಿ
ನಿನ್ನ ಚಿಕ್ಕ ಚಿಕ್ಕ ಮಕ್ಕಳು ಯುದ್ಧದಲ್ಲಿ ಸತ್ತಿದ್ದಾರೆ, ಶಹೀದಾಗಿದ್ದಾರೆ. ತಾಯಿ ಹೇಳಿದ್ದು, ಇಲ್ಲ, ನನ್ನ ರಸೂಲುಲ್ಲಾಹ್ ಹೇಗಿದ್ದಾರೆ, ನನ್ನ ಹೃದಯದ ಬೆಳಕಿನವರು ಹೇಗಿದ್ದಾರೆ. ಪ್ರೀತಿಯ ಸಹೋದರರೇ, ಒಬ್ರು ಮತ್ತು ಕುಡಿದ್ರು, ಹೋಗ್ರಿ ಅವರು ಆರಾಮಿದಾರ, ಕೂಡಿ ಹೋಗ್ರಿ, ಭೇಟಿ ಹೋಗ್ರಿ. ಆ ತಾಯಿ ಸಮೀಪ ಬಂದು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಗೆ ಮುಖ ನೋಡ್ಬೇಕಿತ್ತು, ಅವಾಗ ಹೇಳಿದ್ರು, ಅಲ್ಲಾಹ್, ಈಗ ನನ್ನ ಹೃದಯಕ್ಕೆ ಶಾಂತಿ ಸಿಕ್ತು, ಈಗ ನನ್ನ ಹೃದಯಕ್ಕೆ ಶಾಂತಿ ಸಿಕ್ತು. ಇವತ್ತು ನಮ್ಮ ಮಕ್ಕಳಿಗೆ ಈ ರೀತಿ ನಾವು ತಯಾರಿ ಮಾಡಬೇಕಿತ್ತು. ನಮ್ಮ ಮಕ್ಕಳು ಬೆಳಗಿನ ಜಾವದಲ್ಲಿ ಮನೆಯಲ್ಲಿ ಮಲಗಬಾರ್ದು. ಹೇಗೆ ಬೆಳಗಿನ ಅಜಾನ್ ಆಯ್ತು ಮಲಗಿದ ತಕ್ಷಣ ಎದ್ದೇಳಿ ನಮಾಜ್ ಹೋಗುವ ಪರಿಸ್ಥಿತಿ ನಮ್ಮ ಮಕ್ಕಳನ್ನ ಆಗ್ಬೇಕಿತ್ತು. ಇವತ್ತು ನಮ್ಮ ಮಕ್ಕಳಿಗೆ ನಾವು ಬೆಳಗಿನ ಜಾವದಲ್ಲಿ ಇವತ್ತು ಶನಿವಾರಪ್ಪ ಎದ್ದೇಳು, ಮದಗಿ ಜಲ್ದಿ ಎದ್ದೇಳ್ಬೇಕು, ರೆಡಿ ಆಗಿದಾಗ ನಾಷ್ಟ ಮಾಡ್ಬೇಕು, ತಿಂಡಿ ಮಾಡ್ಬೇಕು, ಮದಗ್ ಸಾಲಿಗೆ ಓಡಬೇಕು. ಸಾಲಿಗಾಗಿ ನಮ್ಗೆ ಯಾವುದೇ ಸಮಯ ನೆನ ಬರಂಗಿಲ್ಲ. ನಮಾಜ್ ಬಂದ್ರೆ ಮಲಗಿ ಮಲಗ್. ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊದಲೇ ಪ್ರಶ್ನೆ ಕೇಳ್ತಾರೆ, ಎಷ್ಟು ನೀವು ಬಾಬಂದ ನಮಾಜ್ ಮಾಡಿ ಬಂದಿದ್ದೀರಾ? ರಸೂಲುಲ್ಲಾಹ್ನ ಹೃದಯದ ಬೆಳಕು ಯಾವ್ದಿದೆ, ರಸೂಲನ್ನ ಕಣ್ಣಿಗೆ ತಣ್ಣವಾದ ಕೊಡುವ ವಸ್ತು ಯಾವ್ದಿದೆ? ನಮಾಜ್ ಇದೆ. ಪ್ರೀತಿಯ ಸಹೋದರರೇ, ಆ ತಾಯಿಗೆ ಕೇಳಿದ್ರು, ಐ ತಾಯಿ, ನಿನ್ನ ಎಲ್ಲಾರು ಮಕ್ಕಳು ಶಹೀದಾದ್ರು, ತಂದೆಯರು ಶಹೀದಾದ್ರು, ನಿನ್ನ ಎಲ್ಲಾರು ತಮ್ಮರು ಶಹೀದಾದ್ರು, ಆದ್ರೆ ಅವ್ರಿಗಿಂತ ಜಾಸ್ತಿ ಹುಡುಗರಿಗೆ ನೀವು ಬಗ್ಗೆ ಕೇಳಕ್ ಕೂತಿದ್ಯಾ? ಆ ತಾಯಿಯ ನಾಲಿನ ಮಾತಿನಿಟ್ಟು ನೀವು ನನ್ನ ಗಂಡನ ಬಗ್ಗೆ ಹೇಳಕ್ ಕೂತಿದ್ದೀರಾ, ನನ್ನ ತಮ್ಮನ ಬಗ್ಗೆ ಹೇಳಕ್ ಕೂತಿದ್ದೀರಾ, ನನ್ನ ಮಕ್ಕಳ ಬಗ್ಗೆ ಹೇಳಕ್ ಕೂತಿದ್ದೀರಾ? ಇವತ್ತಿನ ಪ್ರಪಂಚದಲ್ಲಿ ಎಲ್ಲಾ ತಾಯಿ ತಂದೆರು ಜಾಸ್ತಿ ತನ್ನ ಮಕ್ಕಳಿಗೆ ಪ್ರೀತಿ ಮಾಡುತ್ತಾರೆ, ಹೆಂಡತಿ ಗಂಡನ್ಗೆ ಪ್ರೀತಿ ಮಾಡುತ್ತಾರೆ, ಆದ್ರೆ ತಂಗಿ ತನ್ನ ತಮ್ಮನ್ಗೆ ಪ್ರೀತಿ ಮಾಡುತ್ತಾರೆ. ಪ್ರೀತಿಯ ಸಹೋದರರೇ, ಈ ತಾಯಿ ಏನ್ ಹೇಳಕ್ ಕೂತಿದ್ದು, ನನ್ಗೆ ಈ ಪ್ರಪಂಚದಲ್ಲಿ ಯಾವುದೇ ತರಹದ ಕುಟುಂಬ ಬೇಡ, ಇದಕ್ಕಿಂತ ಜಾಸ್ತಿ ನನ್ನ ಹೃದಯ ಒಳಗೆ ರಸೂಲುಲ್ಲಾಹನ ಪ್ರೀತಿ ಇದೆ. ನನ್ನ ರಸೂಲ್ಗಾಗಿ ಇದು ಒಂದು ತಮ್ಮ ಅಲ್ಲ, ನನ್ನ ಹುಜೂರ್ಗಾಗಿ ಒಂದು ಗಂಡ ಅಲ್ಲ, ನನ್ನ ಹುಜೂರ್ನ ಪ್ರೀತಿ ಒಳಗೆ ಇಂತಹ ಇಬ್ರು ಒಬ್ರು ಮಕ್ಕಳಲ್ಲ, ನನ್ನ ರಸೂಲುಲ್ಲಾಹಗಾಗಿ ನೂರಾರು ಇಂತಹ ಮಕ್ಕಳು ಇದ್ರೆ ನಾನು ರಸೂಲ್ ಪ್ರೀತಿ ಒಳಗೆ ನಾನು ಕುರ್ಬಾನ್ ಮಾಡೋದನ್ನ ತಾಯಿ ಹಾಕುತ್ತಿದ್ದಾಳ. ಪ್ರೀತಿಯ ಸಹೋದರಿ, ಇಂತಹ ನೂರಾರು ಮಕ್ಕಳು ಇದ್ರೆ ನಾನು ಕುರ್ಬಾನ್ ಮಾಡ್ತಿದ್ದೆ ಅಂತ ಹೇಳಕ್ಕೆ ಪ್ರೀತಿಯ ಸಹೋದರರೇ, ಪ್ರೀತಿಯ